ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಕರ್ನಾಟಕ ಇತಿಹಾಸ ಏನು ಸರಣಿ ಮುಂದುವರಿತಾ ಇದೆ, ಅದರಲ್ಲಿ ಮುಂದುವರೆದ ಭಾಗವಾಗಿ ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಕುರಿತು ತಮ್ಮ ಮುಂದೆ ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಲಿದ್ದೇನೆ. ವಿಜಯನಗರ ಸಾಮ್ರಾಜ್ಯ 3 ಭಾಗಗಳಲ್ಲಿ ಬರಲಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಕೀಯ 2 ಪಾರ್ಟ್ ಬರುತ್ತೆ. ಅಪ್ ಟು ಆರಂಭದಿಂದ ಹಿಡಿದು ತುಳುವ ವಂಶದವರೆಗೆ 1 ಪಾರ್ಟ್ ಬರುತ್ತೆ. ತುಳುವ ವಂಶದಿಂದ ತಾಳಿಕೋಟೆ ಕದನದವರೆಗೆ 2ನೇ ಪಾರ್ಟ್ ಬರುತ್ತೆ. ಅನಂತರ ವಿಜಯನಗರದ ಸಾಂಸ್ಕೃತಿಕ ಕೊಡುಗೆಗಳು ಮತ್ತು ಆಡಳಿತ, ಇದು 3ನೇ ಪಾರ್ಟಲ್ಲಿ ಬರುತ್ತೆ. ಅದರ ಸದುಪಯೋಗ ತಾವು ಬಳಸ್ಕೊಳ್ತೀರಿ ಅಂತ ಭಾವಿಸಿದ್ದೇನೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದಾಗ ಹಿನ್ನೆಲೆ ಏನಿತ್ತು ಅಂತ ಅಂದರೆ, ಈ ಭಾರತದಲ್ಲಿ ರಾಜ್ಯದಲ್ಲಿ ಏನು ರಾಜಕೀಯವಾಗಿ ಸ್ಥಾಪನೆ ಆದಂಥ ರಾಜವಂಶಗಳಿಗೆ ಕಂಪೇರ್ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯ ಅನ್ನೋಂಥದ್ದು ಒಂದು ವಿಶೇಷ ಸಂದರ್ಭದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಆರಂಭ ಆಗುತ್ತೆ ಅನ್ನೋಂಥದ್ದು ವಿಶೇಷ. ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿ ಹಿನ್ನೆಲೆ ಏನಿದೆ, ಯಾಕೆ ಸಾಮ್ರಾಜ್ಯ ಸ್ಥಾಪನೆ ಆಯಿತು, ಸ್ಥಾಪನೆ ಆಗಬೇಕಾದಾಗಿದ್ದಂಥ ಕ್ಲಿಷ್ಟಕರ ಸನ್ನಿವೇಶಗಳೇನಿತ್ತು ದಕ್ಷಿಣ ಭಾರತದಲ್ಲಿ ಅನ್ನೋಂಥದ್ದನ್ನ ಇಲ್ಲಿ ಚರ್ಚೆ ಮಾಡಲಿದ್ದೇವೆ. 13-14ನೇ ಶತಮಾನ ದಕ್ಷಿಣ ಭಾರತದಲ್ಲಿ ಸ್ಥಿತಿಗತಿ ಹೇಗಿತ್ತು ಅಂದರೆ, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಮ್ಯಾಕ್ಸಿಮಮ್ ದಕ್ಷಿಣ ಭಾರತದ ರಾಜರು ಉತ್ತರ ಭಾರತದ ಕಡೆಗೆ ದಾಳಿ ಮಾಡಿದ್ರೆ ಬಿಟ್ಟರೆ, ಉತ್ತರ ಭಾರತದ ರಾಜರು ಯಾರು ದಕ್ಷಿಣ ಭಾರತದ ಕಡೆಗೆ ದಾಳಿ ಮಾಡಿರೋಂಥ ಲಕ್ಷಣಗಳು ಇರಲಿಲ್ಲ. ಮೌರ್ಯರ ಕಾಲದಲ್ಲಿ ದಕ್ಷಿಣ ಭಾರತವನ್ನು ಮೌರ್ಯರು ಆಳ್ವಿಕೆ ಮಾಡಿರ್ತಾರೆ, ನಂದರು ಆಳ್ವಿಕೆ ಮಾಡಿರ್ತಾರೆ. ಆದರೆ ಶಾತವಾಹನರು ಅನಂತರ ಕಾಲದಲ್ಲಿ ಉತ್ತರ ಭಾರತದ ಯಾರೂ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಲಿಲ್ಲ. ಸಮುದ್ರಗುಪ್ತನು ಸಹ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡ್ತಾನೆ. ಇಲ್ಲಿರುವಂಥ ಗ್ರಹಣ ಮೋಕ್ಷ ಪರಿಷತ್ತು ಅಂತ ಕರೀತಾರೆ ಅದನ್ನು. ಇಲ್ಲಿರುವಂಥ ರಾಜವಂಶಗಳನ್ನು ಸೋಲಿಸಿ ಪುನಃ ಅವರ ರಾಜ್ಯಗಳನ್ನು ಅವ್ರಿಗೆ ವಾಪಸ್ ಕೊಟ್ಟು ಹೋಗಿರ್ತಾನೆ. ಆದರೆ ಈ ಅಲ್ಲಾವುದ್ದೀನ್ ಖಿಲ್ಜಿನೂ ಅದೇ ರೀತಿ ಆಗೋವಂಥದ್ದು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಹಿಂದಿನ ಕಾಲಕ್ಕೆ ಆದಂಥ ದಕ್ಷಿಣ ಭಾರತ ದಾಳಿಗಳಿಗೂ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ಆದಂಥ ದಾಳಿಗಳಿಗೂ ಭಾಳ ವ್ಯತ್ಯಾಸ ಇದೆ. ಅದಕ್ಕಿಂತ ಹಿಂದಿನವರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಈ ಮುಸ್ಲಿಂ ಆಳ್ವಿಕೆ ಅನ್ನೋಂಥದ್ದು ಏನು ಅಥವಾ ಮಧ್ಯಯುಗದಲ್ಲಿ ಆಳ್ವಿಕೆ ಪ್ರಾರಂಭ ಆಗುತ್ತೆ, ಅದಕ್ಕಿಂತ ಹಿಂದೆ ಆಳ್ವಿಕೆ ಮಾಡಿದಂಥ ಯಾರೇ, ಅದು ಉತ್ತರ ಭಾರತ ದಾಳಿ ಆಗಿರಲಿ ದಕ್ಷಿಣ ಭಾರತ ದಾಳಿ ಆಗಿರಲಿ, ಯಾರೇ ದಾಳಿ ಮಾಡಿದ್ರೂ ಅಲ್ಲಿರುವ ರಾಜನನ್ನು ಸೋಲಿಸಿ ತಮ್ಮ ಸಾರ್ವಭೌಮತ್ವವನ್ನು ಅಲ್ಲಿ ಪ್ರಕಟ ಮಾಡಿ, ತಮ್ಮ ಸಾರ್ವಭೌಮತ್ವವನ್ನು ರಾಜರನ್ನ ಒಪ್ಪಿಕೊಳ್ಳಿ ಅಂತ ಮಾಡಿ, ವರ್ಷ ನಮಗೆ ಕಪ್ಪ ಕಾಣಿಕೆಗಳನ್ನು ಕೊಡಿ ಅಂತ ಹೇಳಿಬಿಟ್ಟು ಅಷ್ಟೇ ಹೋಗ್ತಾಯಿದ್ರು. ಆದರೆ ಇವ್ರು ಮಾಡೋವಂಥದ್ದು ಏನಂದರೆ, ದಕ್ಷಿಣ ಭಾರತಕ್ಕೆ ಬಂದು ಇದು ರಾಜಕೀಯ ದಾಳಿಯ ಜೊತೆಗೆ ಸಾಂಸ್ಕೃತಿಕ ದಾಳಿ ಆಗಿರುತ್ತೆ. ಯಾಕೆಂದರೆ ಇವರು ಬಂದಂಥವ್ರು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ದಕ್ಷಿಣ ಭಾರತದ ಮೇಲೆ ದಾಳಿ ಆದಾಗ ಧಾರ್ಮಿಕವಾಗಿಯೂ ಮತ್ತು ಆರ್ಥಿಕವಾಗಿ 2 ಉದ್ದೇಶಗಳಿಟ್ಕೊಂಡು ಇಲ್ಲಿರುವಂಥ ದೇವಾಲಯಗಳನ್ನು ಹೊಡೆಯುವಂಥದ್ದು, ಇಲ್ಲಿರುವಂಥ ದೇವಾಲಯಗಳನ್ನು ಲೂಟಿ ಮಾಡುವಂಥದ್ದು, ಇಲ್ಲಿರುವಂಥ ರಾಜ್ಯಗಳನ್ನು ಸೋಲಿಸುವಂಥದ್ದು, ಈ ಕಾರ್ಯ ನಡೀತದೆ. ಅದರಿಂದಾಗಿ ಉತ್ತರ ಭಾರತದವರು ಈಗಾಗಲೇ ಮುಸ್ಲಿಂ ಆಳ್ವಿಕೆಗೆ ಒಗ್ಗಿಕೊಂಡಿದ್ದರು, ಗಜ್ನಿ ಗೋರಿ ದಾಳಿಗಳನ್ನು ಅವರು ಗಮನಿಸಿದರು. ಆದರೆ ದಕ್ಷಿಣ ಭಾರತಕ್ಕೆ ಮುಸ್ಲಿಂ ದಾಳಿ ಅನ್ನೋಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲೇ ಆರಂಭ ಆಗುತ್ತೆ. ಇದು ದಕ್ಷಿಣ ಭಾರತೀಯರಿಗೆ ಆಘಾತ ಆಗುತ್ತೆ. ಅದು ಇವರು ರಾಜಕೀಯವಾಗಿ ಬಂದು ಆರ್ಥಿಕ ಇದನ್ನು ದೋಚಿಕೊಂಡು ಹೋಗಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ. ಯಾವಾಗ ಸಾಂಸ್ಕೃತಿಕವಾಗಿ ದಾಳಿ ಮಾಡೋಂಥದ್ದಾಯಿತು, ದೇವಾಲಯಗಳನ್ನು ನಾಶಪಡಿಸುವಂಥದ್ದಾಗಿರಲಿ, ಮತಾಂತರ ಮಾಡೋಂಥದ್ದಾಗಿರಲಿ, ಈ ಥರದ್ದು ನಡೆದಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ ವಿಜಯನಗರ ಕಾಲ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ. ಆಗ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಆಸುಪಾಸಿನಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಬೇಕಾದಾಗ ದಕ್ಷಿಣ ಭಾರತದಲ್ಲಿದ್ದಂಥ ಪ್ರಮುಖ ರಾಜವಂಶಗಳು, ಇಡೀ ದಕ್ಷಿಣ ಭಾರತವನ್ನು ಒಬ್ಬರೇ ಆಳ್ವಿಕೆ ಮಾಡ್ತಾ ಇರಲಿಲ್ಲ, ಬೇರೆ ಬೇರೆ ರಾಜವಂಶಗಳು ಆಳ್ವಿಕೆ ಮಾಡ್ತಾಯಿದ್ರು. ಯಾರ್ಯಾರು? ದೇವಗಿರಿಯನ್ನು ಯಾದವರು ಆಳ್ವಿಕೆ ಮಾಡ್ತಾಯಿದ್ರು, ವಾರಂಗಲಿನಲ್ಲಿ ಕಾಕತೀಯರು ಅನ್ನೋಂಥವ್ರು ಆಳ್ವಿಕೆ ಮಾಡ್ತಾಯಿದ್ರು, ದ್ವಾರಾ ಸಮುದ್ರದಲ್ಲಿ ಹೊಯ್ಸಳರು, ಮಧುರೈಯಲ್ಲಿ ಪಾಂಡ್ಯರು, ಕಂಪಿಲಿಯಲ್ಲಿ ಬೇರೆ ಸಣ್ಣ ರಾಜರು. ಇವರಿಷ್ಟೂ ಜನ ಪರಸ್ಪರ ವೈಷಮ್ಯದಿಂದ ಕೂಡಿದ್ರು. ಒಬ್ಬರ ನಡುವೆ ಒಬ್ಬರಲ್ಲಿ ಒಗ್ಗಟ್ಟಿರಲಿಲ್ಲ. ಇವರು ಸಹ ಬುದ್ಧಿ ಕಲಿಬೇಕಾಗಿತ್ತು. ನೀವು ರಜಪೂತರ ಕಾಲದಲ್ಲಿ ಗಜ್ನಿ ಮತ್ತು ಗೋರಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿದ್ದಂಥ ರಾಜರಲ್ಲಿ ಒಗ್ಗಟ್ಟು ಇಲ್ಲದೆ ಇರೋದ್ರಿಂದ, ಪರಸ್ಪರ ವೈಷಮ್ಯ ಇದ್ದಿದ್ದರಿಂದ ಅವರು ಬೇರೆ ದೇಶದ ದಾಳಿಗಳ ಒಂದು ಇದಕ್ಕೆ ತುತ್ತಾಗಬೇಕಾಯಿತು. ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಸೇಮ್ ಪರಿಸ್ಥಿತಿ ದಕ್ಷಿಣ ಭಾರತದಲ್ಲಿತ್ತು. ಇಲ್ಲಿರುವಂಥ ರಾಜರು ಸಂಘಟಿತರಾಗಿ ಹೋರಾಟ ಮಾಡಲಿಲ್ಲ.
ಅದರಿಂದಾಗಿ ಏನಾಯಿತು, ಎಲ್ಲರ ಅಸ್ತಿತ್ವಕ್ಕೂ ಒಂದು ಸಂಚಕಾರ ಬಂತು. ಕೊನೆಗೆ ಇವರು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳಬೇಕಾಯಿತು. ತಾವಿಲ್ಲಿ ಗಮನಿಸ್ತೀರಿ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳು ಫಸ್ಟ್ 1299ರಲ್ಲಿ ಸ್ಟಾರ್ಟ್ ಆಗಿದ್ದು. ಗುಜರಾತ್ ಕಡೆಗೆ ಬರ್ತಾನೆ. ಗುಜರಾತ್ಗೆ ಬಂದಾಗ ಇಲ್ಲಿ ದೇವಗಿರಿಯಲ್ಲಿ ವಿಪರೀತ ಸಂಪತ್ತಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಬಂದಾದ ನಂತರ ಗುಜರಾತ್ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಅಂತಂದರೆ, ಗುಜರಾತ್ ಅನ್ನೋಂಥದ್ದು ಆಗಿನ ಕಾಲಕ್ಕೆ ಯುರೋಪ್ ಕಂಟ್ರೀಸ್ಗೆ ವ್ಯಾಪಾರವನ್ನು ಈ ಮುಖಾಂತರ, ಈ ಕಡೆ ರಸ್ತೆಯ ಮುಖಾಂತರ ವ್ಯಾಪಾರ ನಡೀತಾ ಇತ್ತು. ಹಾಗಾಗಿ ಇದು ವ್ಯಾಪಾರಿ ಕೇಂದ್ರ ಆಗಿದ್ದರಿಂದ ಇಲ್ಲಿ ಸಂಪತ್ತು ಹೆಚ್ಚಾಗಿದ್ದರಿಂದ ಅದರ ಮೇಲೆ ದಾಳಿ ಆಯಿತು. ಅನಂತರ ಇಲ್ಲಿಗಿಂತ ಸಂಪತ್ತು ದೇವಗಿರಿಯಲ್ಲಿದೆ ಅಂತ ಗೊತ್ತಾಯಿತು. ಅನಂತರ ಬಂದಾಗ ಇಲ್ಲಿಗಿಂತ ಯಾದವಾಸು ಈ ಕಡೆಯಿಂದ ನೋಡಿ, ಇದು ಏನು ದ್ವಾರಾ ಸಮುದ್ರದ ಹೊಯ್ಸಳಾಸ್ ಇಲ್ಲಿ ಬರ್ತಾರೆ, ಇಲ್ಲಿ ಯಾದವರು ಬರ್ತಾರೆ, ಇಲ್ಲಿ ವಾರಂಗಲ್ಲಿನ ಕಾಕತೀಯರು ಬರ್ತಾರೆ, ನಂತರ ಇಲ್ಲಿನ ತಂಜಾವೂರು, ಮದುರೈ, ಈ ಥರದ ಬೇರೆ ಬೇರೆ ಒಂದು ರಾಜವಂಶಗಳು ಇಲ್ಲಿ ಆಳ್ವಿಕೆ ಮಾಡ್ತಾ ಇರ್ತದೆ. ಇವರು ಯಾರ ನಡುವೆನೂ ಒಗ್ಗಟ್ಟು ಇರಲಿಲ್ಲ. ಇವರು ಒಗ್ಗೂಡಿದ್ದೇ ಆದರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನು ಅಲ್ಲೇ ತಡೆಯಬಹುದಾಗಿತ್ತು. ಅಲ್ಲೇ ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯನ್ನು ತಡೆದಿದ್ರೆ ಮುಂದೆ ಬಹುಮನಿ ಸುಲ್ತಾನರ ಆಳ್ವಿಕೆ ಆಗಿರಲಿ, ಅನಂತರ ಅಲ್ಲಾವುದ್ದೀನ್ ಖಿಲ್ಜಿಯ ನಂತರ ಬಂದಂಥ ತುಘಲಕ್ನ ಕಾಲದ ದಕ್ಷಿಣ ಭಾರತ ದಾಳಿಗಳಾಗಿರಲಿ ನಡೆಯುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇತ್ತು ಅಂತ. ಇದು ದಕ್ಷಿಣ ಭಾರತ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಂಥ ಸಂದರ್ಭದಲ್ಲಿದ್ದಂಥ ಸ್ಥಿತಿಗತಿಗಳು. ಮೊಹಮ್ಮದ್ ಬಿನ್ ತುಘಲಕ್ನು ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ್ದೇ ಒಂದು ಹೊಡೆತ ಅಂತಂದರೆ, ಮೊಹಮ್ಮದ್ ಬಿನ್ ತುಘಲಕ್ನ ಕಾಲದಲ್ಲಿ ಮತ್ತೊಂದು ಹೊಡೆತ ಬೀಳುತ್ತೆ. ಆತನು ಸಹ ಅದೇ ರೀತಿ ದಾಳಿಯನ್ನು ಮಾಡ್ತಾರೆ. ಆಗ ದಕ್ಷಿಣದಲ್ಲಿದ್ದಂಥ ಪ್ರಮುಖ ರಾಜರು ಇನ್ನೊಂದಷ್ಟು ದುರ್ಬಲ ಆಗ್ತಾರೆ. ಆಗ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಾಗಿರಲಿ, ದೇವಾಲಯಗಳನ್ನು ರಕ್ಷಣೆ ಮಾಡೋದಕ್ಕಾಗಿರಲಿ, ಪ್ರಜೆಗಳನ್ನು ರಕ್ಷಣೆ ಮಾಡೋದಕ್ಕಾಗಿರಲಿ ಶಕ್ತಿಯನ್ನು ಕಳ್ಕೊಳ್ತಾರೆ ಆಗ ಇದ್ದಂಥ ಎಲ್ಲ ರಾಜರು. ಉತ್ತರ ಭಾರತದವರು ಎಸ್ಪೆಷಲಿ ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಇಬ್ಬರು ದಕ್ಷಿಣ ಭಾರತದ ದಾಳಿಯ ಮೊದಲ ಉದ್ದೇಶ ಏನು ಅಂತಂದರೆ ಆರ್ಥಿಕ ಸಂಪನ್ಮೂಲಗಳನ್ನು ದೋಚಿಕೊಳ್ಳುವಂಥದ್ದು, ಎರಡನೆಯದು ಧರ್ಮ ಪ್ರಚಾರ. ಇವೆರಡು ಪ್ರಮುಖವಾದಂಥ ದಾಳಿಗಳು. ಅದನ್ನು ಪ್ರಶ್ನೆ ಕೇಳ್ಬೋದು, ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಬೇಕಾದಾಗ ಉದ್ದೇಶ ಏನಾಗಿತ್ತು ಅಂತ. ದಕ್ಷಿಣ ಭಾರತದಲ್ಲಿರುವಂಥ ಸಂಪತ್ತನ್ನು ಲೂಟಿ ಮಾಡೋದು, ಅದರ ಜೊತೆಗೆ ಎರಡನೇ ಉದ್ದೇಶ ಏನು ಅಂತಂದರೆ ಧರ್ಮ ಪ್ರಚಾರ ಮಾಡೋವಂಥದ್ದು, ಇಲ್ಲಿನ ಒಂದು ಧಾರ್ಮಿಕ ಒಂದು ಇವುಗಳನ್ನು ನಾಶಪಡಿಸುವಂಥದ್ದು. ಇಲ್ಲಿನ ದೇವಾಲಯಗಳು ಯಾಕೆ ಈ ಟಾರ್ಗೆಟ್ ಅನ್ನೋಂಥದ್ದಾದರೆ, ಇಲ್ಲಿನ ದೇವಾಲಯಗಳಲ್ಲಿ ಆ ರಾಜರು ಉತ್ತಮ ಆಡಳಿತ ನಡೆಸ್ತಾ ಇದ್ದರು, ಪ್ರಜೆಗಳು ಉತ್ತಮವಾದಂಥ ವ್ಯವಸಾಯವನ್ನು ಮಾಡ್ತಾಯಿದ್ರು, ಕಂದಾಯ ಹೆಚ್ಚಾಗಿ ವಸೂಲಿ ಆಗ್ತಾಯಿತ್ತು, ಪ್ರಜೆಗಳು ಸಾಕಷ್ಟು ಧಾರ್ಮಿಕ ಮನೋಭಾವದವರಾಗಿ ದೇವಾಲಯಗಳಿಗೆ ಏನು ಕಾಣಿಕೆಗಳನ್ನು ಕೊಡುವಂಥದ್ದು ಹೆಚ್ಚಾಗಿತ್ತು. ಹಾಗಾಗಿ ಇಲ್ಲಿನ ಸಂಪತ್ತು ಹೆಚ್ಚಾಗಿತ್ತು. ಅದು ಈಗ ನಿಮಗೆ ದಕ್ಷಿಣ ಭಾರತದ ಸಂಪತ್ತು ಹೆಚ್ಚಾಗಿತ್ತು ಅನ್ನೋಂಥದ್ದು ನೀವು ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಕೇರಳದಲ್ಲಿ ಬರುವಂಥದ್ದನ್ನು ನೀವು ಗಮನಿಸಿದ್ದೀರಿ. ಆ ಕೇರಳದ ಬರುವಂಥ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯವನ್ನು ಕಟ್ಟಿಸಿದವರು ಯಾರು, ಆ ರಾಜವಂಶ ಯಾವುದನ್ನಂಥದ್ದು ನಮ್ಮ ಇತಿಹಾಸದ ಪ್ರಮುಖ ವಿಚಾರಗಳಲ್ಲಿ ಎಲ್ಲೂ ಬರೋದೇ ಇಲ್ಲ. ಲೆಕ್ಕಕ್ಕೆ ಸಿಗದೇ ಇರುವಂಥ ಯಾವುದೋ ಸಣ್ಣ ರಾಜವಂಶ, ನಮ್ಮ ಪುಸ್ತಕಗಳಲ್ಲೇ ಇಲ್ಲದೇ ಇರುವಂಥ ಯಾವುದೋ ಸಣ್ಣ ರಾಜವಂಶ ಒಂದು ದೇವಾಲಯದ ಕೆಳಗಡೆ ಅಷ್ಟು ಸಂಪತ್ತನ್ನು ಸಂಗ್ರಹಿಸಿ ಇಟ್ಟಿತ್ತು ಅನ್ನೋಂಥದ್ದಾದರೆ, ಇನ್ನು ಈ ದೇವಗಿರಿಯ ಯಾದವರು, ವಾರಂಗಲ್ಲಿನ ಕಾಕತೀಯರು, ದ್ವಾರಾ ಸಮುದ್ರದ ಹೊಯ್ಸಳರು, ವಿಜಯನಗರದ ಅರಸರು, ಇವರೆಲ್ಲ ಎಷ್ಟೆಲ್ಲ, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಇವರ ಕಾಲದಲ್ಲಿ ಎಷ್ಟೆಲ್ಲ ಸಂಪತ್ತಿದ್ದಿರಬೇಕು, ಅದೆಲ್ಲವನ್ನು ಇವರು ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಅದರಿಂದಾಗಿ ಈ ಸಂಪತ್ತು ಹೆಚ್ಚಾಗಿತ್ತು ಅನ್ನೋದನ್ನ ಬಹುಶಃ ನೀವು ಈಗ ನಂಬಲಿಕ್ಕೆ ಸಾಕ್ಷಿ ಇದೆ. ಅದು ಯಾವುದೋ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ನಂತರ ಈ ಥರದ ದಾಳಿಗಳಿಂದ ರಕ್ಷಣೆ ಮಾಡೋದಕ್ಕೋಸ್ಕರನೇ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಕೆಳಗಡೆ ಒಂದು ನೆಲಮಾಳಿಗೆಯಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಯಾರಿಗೂ ಗೊತ್ತಿಲ್ಲದಂತೆ ಆ ಸುದ್ದಿಯನ್ನು ಇದುವರೆಗೆ ಮುಚ್ಚಿಟ್ಟಿದ್ರು ಅನ್ನೋದನ್ನ ತಮ್ಮನ ಗಮನಕ್ಕೆ ಇಲ್ಲಿ ನೆನಪಿಸ್ಕೋಬೇಕಾಗತ್ತೆ. ಇಲ್ಲೇನಾಗಿದೆ, ಈಗ ಪ್ರಮುಖ ರಾಜರು ಇಲ್ಲ, ಹಾಗಾಗಿ ಅರಾಜಕತೆ ಜಾಸ್ತಿ ಆಗಿದೆ ದಕ್ಷಿಣ ಭಾರತದಲ್ಲಿ. ಈ ಸಂದರ್ಭದಲ್ಲಿ ಇಬ್ಬರು ಬ್ರದರ್ಸ್ ಈ ಸಾಮ್ರಾಜ್ಯಗಳ ಏಳು ಬೀಳುಗಳನ್ನು ಕಣ್ಣಾರೆ ಕಂಡಿದ್ದವರು, ಈ ಸಾಮ್ರಾಜ್ಯದ ಏಳು ಬೀಳುಗಳಲ್ಲಿ ಇವರು ಪಾಲುದಾರರಾಗಿದ್ದಂಥವ್ರು, ಅಂಥವರು ಈಗಾಗಲೇ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅನುಭವ ಇದ್ದಂಥವರು ತಮ್ಮ ಆತ್ಮಾಭಿಮಾನ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಈ ದಕ್ಷಿಣ ಭಾರತದ ರಾಜರು ಯಾರೂ ಅದನ್ನು ಸಮರ್ಥಿಸಿ ನಿಲ್ಲಲಿಲ್ಲ ಅಂದ್ಬಿಟ್ಟು ಸ್ವತಃ ಅದರ ರಕ್ಷಣೆಗೆ ನಿಂತಂಥವರು ಇಬ್ಬರು ಬ್ರದರ್ಸು. ಅವ್ರಿಗೆ ಅದು ತಕ್ಷಣಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಬೆಂಕಿಯೂ ಹೊತ್ತಿಕೊಂಡಿತ್ತು, ಗಾಳಿಯೂ ಜೋರಾಗಿ ಬೀಸಿತ್ತು, ಆವಾಗ ಬೆಂಕಿ ತನ್ನ ಪ್ರಜ್ವಲ ಇದನ್ನು ಜಾಸ್ತಿ ಮಾಡುತ್ತೆ ಅಂತ. ಹಾಗೆ ಈಗಾಗಲೇ ಇವರು ಬೆಂಕಿ ಹೊತ್ತಿಸ್ಕೊಂಡಿದ್ರು, ಅದಕ್ಕೆ ವಿದ್ಯಾರಣ್ಯರನ್ನಂಥವರು ಗಾಳಿಯ ರೂಪದಲ್ಲಿ ಬಂದು ಅದು ಇನ್ನೊಂದಷ್ಟು ಪ್ರಸರಿಸುವಂಥದ್ದಕ್ಕೆ ಅನುಕೂಲ ಆಯಿತು. ಆ ಇಬ್ಬರು ತರುಣರಿಗೆ ಸಹಾಯ ಮಾಡಿದಂಥವರು ವಿದ್ಯಾರಣ್ಯರು. ಇವರೇನು ಮಾಡಿದರು, ಧರ್ಮ ನಾಶ ಆಗ್ತಾ ಇದೆ, ಆ ಧರ್ಮಕ್ಕೆ ನಾವು ರಕ್ಷಣೆ ಕೊಡಬೇಕು, ನಮ್ಮ ರಾಜವಂಶಗಳು ನಾಶ ಆಗಿದ್ದಾವೆ, ನಾವೊಂದು ರಾಜವಂಶವಾಗಿ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ಏನು ಬ್ರದರ್ಸ್ ಯಾರು ಹರಿಹರ ಬುಕ್ಕರು ಅನ್ನೋಂಥವ್ರು ನಿಂತರು.
ತುಂಗಭದ್ರಾ ನದಿಯ ದಡದಲ್ಲಿ. ಇದನ್ನು ಪ್ರಶ್ನೆ ಕೇಳ್ತಾರೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಯಾವ ನದಿಯ ದಡದಲ್ಲಿದೆ ಅಂತ. ತುಂಗಭದ್ರಾ ನದಿಯ ದಡದಲ್ಲಿ. ಅಲ್ಲಿ ಒಂದು ರಾಜಧಾನಿಯನ್ನು ಕಟ್ಟಿಕೊಂಡ್ರು. ಈ ರಾಜ್ಯ ಏನು ಕಟ್ಟಿಕೊಂಡು ಆಳ್ವಿಕೆ ಮಾಡೋಕ್ಕೆ ಶುರು ಮಾಡಿದಂಥ ಈ ಸಾಮ್ರಾಜ್ಯ ಸುಮಾರು 230 ವರ್ಷಗಳ ಕಾಲ ಸ್ಥಿರವಾಗಿ, ಬಲಿಷ್ಠವಾಗಿ, ವಿಸ್ತಾರವಾಗಿ ದಕ್ಷಿಣ ಭಾರತದ ಆಳ್ವಿಕೆಯನ್ನು ಮುಂದುವರೆಸಿತ್ತು. ಈ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭ ಆಗಿದ್ದು ಇತಿಹಾಸದಲ್ಲಿ ಒಂದು ಮಹತ್ವದ ಘಟನೆ, ಮೈಲಿಗಲ್ಲು. ಈ ಸಾಮ್ರಾಜ್ಯವನ್ನು ಇಂದಿನ ಒಂದು ಇದನ್ನು ಪ್ರಶ್ನೆ ಕೇಳ್ತಾರೆ. ಹಂಪಿ ಅನ್ನೋಂಥದ್ದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ. ಈಗ ವಿಜಯನಗರದಲ್ಲಿ ಬರುತ್ತೆ. ಹೊಸಪೇಟೆ ಅನ್ನೋಂಥದ್ದಕ್ಕೆ ಹತ್ತಿರದಲ್ಲಿ ಬರುತ್ತೆ. ವಿಜಯನಗರದ ಅರಸರ ಕುಲದೇವತೆ, ಮನೆ ದೇವರು ಅಂತ ಕರಿತೀವಲ್ಲ, ಅದ್ಯಾರು ಅಂದರೆ ಶ್ರೀ ವಿರೂಪಾಕ್ಷ ಅನ್ನೋಂಥದ್ದು. ಇವರ ರಾಜಲಾಂಛನ ವರಾಹ. ಈ ಸ್ಪೆಲ್ಲಿಂಗ್ ಚೆನ್ನಾಗಿ ತಿಳ್ಕೊಂಡಿರಬೇಕು. ವರಹ ಅಂದರೆ ನಾಣ್ಯ, ಅದು ವರಾಹ ಅಂದರೆ ಅದು ಹಂದಿ ಆಗುತ್ತೆ. ಇದೇನಂತಂದರೆ ಹೇಗೆ ಏನು ಹಿರಣ್ಯಕಶಿಪು ಇವರು ಬರ್ತಾರಲ್ವ, ಅವರ ಬ್ರದರ್ಸು ಭೂಮಿಗೆ ಹೇಗೆ ತೊಂದರೆ ಕೊಡ್ತಾಯಿದ್ರು, ಆಗ ಆ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ವರಾಹ ಅವತಾರ ಹೇಗೆ ಬಂದು ಭೂಮಿಯನ್ನು ರಕ್ಷಣೆ ಮಾಡ್ತೋ, ಹಾಗೆ ಉತ್ತರ ಭಾರತದ ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ಭಾರತವನ್ನು ದಾಳಿ ಮಾಡಿ ನಾಶಪಡಿಸ್ತಾ ಇರಬೇಕಾದಾಗ ವರಾಹನ ರೂಪದಲ್ಲಿ ದಕ್ಷಿಣ ಭಾರತವನ್ನು ರಕ್ಷಣೆ ಮಾಡಲಿಕ್ಕೆ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥವ್ರು ಅಂದರೆ ಅದು ಹಕ್ಕಾಬುಕ್ಕರು. ಅದರ ಸಂಕೇತವಾಗಿ ಅವರು ವರಾಹ ಅಲ್ಲಿ ಹೇಗೆ ಭೂಮಿಯನ್ನು ರಕ್ಷಣೆ ಮಾಡಿದ್ರು ಇವರು ಹಾಗೆ ಭೂಮಿಯನ್ನು ರಕ್ಷಣೆ ಮಾಡ್ತಾರೆ. ಅದಕ್ಕೆ ಅವರ ಸಿಂಬಲ್ ಇದಾಗಿರುತ್ತೆ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ವರಾಹ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇರೋಂಥದ್ದು. ನಂತರ ಇಲ್ಲಿ ಸೂರ್ಯ ಚಂದ್ರರಿರೋವರೆಗೂ ಅದನ್ನು ರಕ್ಷಣೆ ಮಾಡೋಂಥದ್ದು ಅಂತ. ಅದಕ್ಕೆ ಆಯುಧ ರಕ್ಷಣೆ ಮಾಡೋಂಥದ್ದು ಸಂಕೇತವಾಗಿ ಕತ್ತಿಯನ್ನು ಬಳಕೆ ಮಾಡಿರೋಂಥದ್ದನ್ನು ಇದು ಗಮನಿಸ್ಬೋದು. ಇಷ್ಟೊತ್ತು ನಾವೇನು ತಿಳ್ಕೊಂಡ್ವಿ? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗೋದಕ್ಕಿಂತ ಹಿನ್ನೆಲೆ ಏನಿತ್ತು ಅಂತ, ಸ್ಥಾಪನೆ ಆಗೋದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ಏನು ನಡೀತು ಅಂತ. ಈಗ ಯಾವುದೇ ಆಗಿರಲಿ, ಯಾವುದೋ ಒಬ್ಬ ಎಲೆಕ್ಷನಲ್ಲಿ MLA ಗೆದ್ದರು, MP ಗೆದ್ದರು, ಮುಖ್ಯಮಂತ್ರಿ ಗೆದ್ದರು, ಅಥವಾ ನಮ್ಮ ರಿಲೇಟಿವ್ಸ್ ಯಾರೋ ಪ್ರಧಾನಿ ಆದರು, ಯಾರೋ ಒಬ್ಬ IAS ಆಫೀಸರ್ ಆದರು ಅಂದರೆ ಏನು ಮಾಡ್ತಾರೆ? ಯಾರೋ ಒಬ್ಬ ಕಳ್ಳ ಆಗಿದ್ದಾನೆ ಅಂತಂದರೆ ಅವನಿಗೂ ನಮಗೂ ಸಂಬಂಧ ಇದ್ರೂ ನಾವು ಸಂಬಂಧ ಇಲ್ಲ, ನಮಗೆ ಗೊತ್ತಿಲ್ಲ ಅಂತೀವಿ. ಅದೇ ಯಾರಾದರೂ ನಮ್ಗೆ ಗೊತ್ತಿಲ್ಲದೆ ನಮ್ಮ ರಿಲೇಟಿವ್ಸ್ ದೂರದ ಸಂಬಂಧಿ ಅವ್ರು ಯಾರೋ ಒಬ್ರು MLA ಆಗ್ಬಿಟ್ಟಂದ್ರೆ ನಮ್ಮ ನೆಂಟರು ಅಂತ ಹೇಳ್ಕೊತೀವಿ. ಹಾಗೆ ವಿಜಯನಗರ ಸಾಮ್ರಾಜ್ಯ ಈ ಥರದ ಕಠಿಣ ಸ್ಥಿತಿಯಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ತಲ್ಲ, ಆ ಆಳ್ವಿಕೆ ಮಾಡಿದಂಥ ಘನತೆ ನಾವು ತೆಲುಗಿನ ರಾಜರವರು, ಕನ್ನಡದ ರಾಜರು, ಕಂಪಿಲಿಯ ರಾಜರು, ಈ ಥರ ನಮ್ಮ ಭಾಷೆಗೆ ಸೇರಿದಂಥವರು ಅಥವಾ ನಮ್ಮ ರಾಜ್ಯಕ್ಕೆ ಸೇರಿದಂಥವರು ಅಂತ ಹೇಳಿಕೊಳ್ಳುವಂಥವ್ರ ಸಂಖ್ಯೆ ಹೆಚ್ಚಾಗುತ್ತೆ. ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವ್ರು ಎರಡು ಇದೆ. ಒಂದು ಕನ್ನಡಿಗರ, ತೆಲುಗಿನವರ ಅಂತ, ಇನ್ನೊಂದಿದೆ ಅವರು ಯಾವ ಜಾತಿಗೆ ಸೇರಿದವರು ಅಂತ. ಈ ಥರದ ಕಾದಾಟಗಳು, ಕಚ್ಚಾಟಗಳು ನಡೀತಾ ಇದೆ ವಿಜಯನಗರ ಸಾಮ್ರಾಜ್ಯದ ಮೂಲವನ್ನು ತಿಳ್ಕೊಳ್ಳೋದಕ್ಕೆ. ವಿಜಯನಗರ ಸಾಮ್ರಾಜ್ಯ ಎಸ್ಪೆಷಲಿ KAS ಇಂಥ ಪರೀಕ್ಷೆಗಳಲ್ಲಿ ಕೆಲವ್ರಿಗೆ ಅನಿಸ್ಬೋದು ಇವರೇನು ಇಷ್ಟು ವಿವರಣೆ ಕೊಡ್ತಾ ಇದ್ದಾರೆ ಏನೋ ಅನ್ನೋಂಥದ್ದು. ನಿಜವಾಗಿಯೂ ಇದೇ ಸೆಂಟೆನ್ಸ್ಗಳನ್ನು, ಇದೇ ಪದಗಳನ್ನು ನೀವು ಏನು KAS ಮೇನ್ಸಲ್ಲಿ ಏನಾದರೂ ಬಳಕೆ ಮಾಡಿದ್ದೆ ಅಂದರೆ ಖಂಡಿತ ನಿಮಗೆ ಇದರ ಬಗ್ಗೆ ಉತ್ತಮ ಅಂಕಗಳನ್ನು ಪಡೀತದೆ. ನಮ್ಮಲ್ಲಿ ಒಂದಷ್ಟು ಪದ ಸಂಪತ್ತು, ಪದ ಬಳಕೆ ಗೊತ್ತಿರಬೇಕು ಇತಿಹಾಸ ವಿಷಯವನ್ನು ಬರೀಬೇಕಾದಂಥ ಸಂದರ್ಭದಲ್ಲಿ. ಯಾರೇ ಓದುಗನಿಗೆ ಇವನು ಇತಿಹಾಸ ಓದಿರುವಂಥವನ್ನ ಜನರಲ್ ಆಗಿ ಬರೀತಿರೋಂಥವನ್ನ ಅನ್ನೋಂಥದ್ದು ನಾವು ಇತಿಹಾಸದ ವಿಷಯವನ್ನು ಬರೆಯುವಾಗ ಬಳಕೆ ಮಾಡುವಂಥ ಪದಗಳ ಮೇಲೆ ನಿಂತಿರುತ್ತೆ. ಅದರಿಂದಾಗಿ ಇದು ಮುಖ್ಯ ಆಗುತ್ತೆ. ಕೆಲವರು ಏನು ಮಾಡ್ತಾ ಇದ್ದಾರೆ, ಆಂಧ್ರ ಪ್ರದೇಶದ ಕೆಲವರು, ಇವರು ಯಾರು ವಿಜಯನಗರವನ್ನು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ರಾಜರು ಆಂಧ್ರ ಮೂಲದವರು, ಅವರು ತೆಲುಗಿನವರು ಅಂತ ವಾದ ಮಾಡ್ತಾ ಇದ್ದಾರೆ. ಅಂಥವ್ರು ಯಾರಪ್ಪ ಅಂದರೆ ಪ್ರೊಫೆಸರ್ N. ವೆಂಕಟರಮಣಯ್ಯ, KA. ನೀಲಕಂಠ ಶಾಸ್ತ್ರಿ, B. ಸೂರ್ಯನಾರಾಯಣ ರಾವ್. ಇವರು ಪ್ರಮುಖವಾಗಿ ಆಂಧ್ರ ಮೂಲದವರು, ವಿಜಯನಗರದ ಸ್ಥಾಪಕರು ಅಂತ ಇವರ ವಾದ. ಅದಕ್ಕೆ ಸಪೋರ್ಟಿವ್ ಏನು ಕೊಡ್ತಿದ್ದಾರೆ? ಹರಿಹರ ಮತ್ತು ಬುಕ್ಕರು, ವಾರಂಗಲ್ ಅಂತ ಬರುತ್ತಲ್ಲ, ಅಲ್ಲಿ ಆಂಧ್ರ ಪ್ರದೇಶದ ಒಂದು ರಾಜವಂಶ ಅದು. ಅಲ್ಲಿ ಕಾಕತೀಯರ ದೊರೆ, ಕೊನೆಯ ದೊರೆ ಬರ್ತಾನೆ ಅವರಲ್ಲಿ, ಪ್ರತಾಪರುದ್ರ ದೇವ ಅಂತ. ಆತನ ಖಜಾನೆ ಅಥವಾ ಸೇನಾ ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಂಥವರು ಈ ಹಕ್ಕಾಬುಕ್ಕರು. ಅನಂತರ ಕಾಲದಲ್ಲಿ ಕಾಕತೀಯ ಸಾಮ್ರಾಜ್ಯ ನಾಶ ಆದಮೇಲೆ ಹಂಪಿಗೆ ಬಂದು ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು ಅನ್ನೋಂಥದ್ದು ಇವರ ವಾದ ಆಗಿದೆ. ಈ ಇಬ್ಬರನ್ನು ವಿದ್ಯಾರಣ್ಯರ ಸಪೋರ್ಟ್, ಅವರು ಅದನ್ನು ಒಪ್ಕೋತಾರೆ, ವಿದ್ಯಾರಣ್ಯರ ಸಪೋರ್ಟ್ ತೆಗೆದುಕೊಂಡ್ರು. ಆದರೆ ಇವರು ಆಂಧ್ರ ಮೂಲದವರು, ಕಾಕತೀಯರ ವಂಶದ ಒಂದು ಇದರಲ್ಲಿ ಇದ್ದಂಥವರು ಅಂತಂದ್ಬಿಟ್ಟು ಇವರು ವಾದ ಮಾಡ್ತಾರೆ. ವಿದ್ಯಾರಣ್ಯರ ಕಾಲಜ್ಞಾನ, ಇವ್ರು ಕೊಡ್ತಾ ಇರೋಂಥ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿದೆ ಅಂತ: ವಿದ್ಯಾರಣ್ಯರ ಕಾಲಜ್ಞಾನ, ವಿದ್ಯಾರಣ್ಯ ವೃತ್ತಾಂತ, ರಾಜಕಾಲ ನಿರ್ಣಯ, ಶಿವತತ್ವ ರತ್ನಾಕರ, ಕೆಳದಿ ನೃಪ ವಿಜಯ, ಈ ಕೃತಿಗಳಲ್ಲಿ, ಜೊತೆಗೆ ಆಂಧ್ರದ ಗೋಜಲವೀಡು ಶಾಸನದಲ್ಲಿ ಅವ್ರನ್ನ ಆಂಧ್ರ ಮೂಲದವರು ಅನ್ನೋಂಥದ್ದಕ್ಕೆ ಬೇಕಾದಂಥ ಒಂದೊಂದು ಪದಗಳು ಅಲ್ಲಿ ಸಿಗ್ತವೆ. ಅದರಿಂದಾಗಿ ಅವರು ಆಂಧ್ರದವರು ಅನ್ನೋಂಥದ್ದನ್ನು ಮೆನ್ಷನ್ ಮಾಡ್ತಾರೆ. ಆದರೆ ಇದನ್ನು BA ಸಾಲೆತೊರೆ ಅನ್ನೋಂಥವ್ರು, ಫಾದರ್ ಎರಾಸ್,
ಡಾಕ್ಟರ್ PB ದೇಸಾಯಿ ಇದು ಆಂಧ್ರ ಮೂಲ ಅನ್ನೋಂಥದ್ದು ಇವರು ತಿರಸ್ಕರಿಸ್ತಾರೆ ಅಂದರೆ ಇವರೇನು ಹೇಳ್ತಾರೆ, ಅವರು ಆಂಧ್ರ ಮೂಲದವರಲ್ಲ, ಕನ್ನಡ ಮೂಲದವರು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಕನ್ನಡ ಮೂಲದವರು ಇದನ್ನು ಪ್ರಶ್ನೆ ಕೇಳ್ತಾರೆ. ಆಂಧ್ರ ಮೂಲ ಅಂತಂದವರು ಯಾರು ಅದಕ್ಕೆ, ಅಥವಾ ಸಪೋರ್ಟಿವ್ ಡಾಕ್ಯುಮೆಂಟ್ ಏನು, ಕರ್ನಾಟಕ ಮೂಲ ಅಥವಾ ಕನ್ನಡ ಮೂಲದವರು ಅನ್ನೋದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ ಏನು. ನಾವು ಇತಿಹಾಸ ನಂಬಬೇಕಾದ್ರೆ ಡಾಕ್ಯುಮೆಂಟ್ ಇರಬೇಕು. ಅದಕ್ಕೆ ಇವ್ರು ಏನು ಹೇಳ್ತಾರೆ, ಫಾದರ್ ಹೆರಾಸ್, BA ಸಾಲೆತೊರೆ, PB ದೇಸಾಯಿ, H ಕೃಷ್ಣಶಾಸ್ತ್ರಿ, SK ಅಯ್ಯಂಗಾರ್ ಇವರೆಲ್ಲರೂ ಸಹ ಕನ್ನಡ ಮೂಲ ಅಂತ ಹೇಳ್ತಿದ್ದಾರೆ. ಏನು ಆಧಾರ ಕೊಡ್ತಾ ಇದ್ದಾರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂಥ ಹರಿಹರನ ಮಗಳನ್ನು ಹೊಯ್ಸಳರ ಅರಸ ಮೂರಲೇ ಬಲ್ಲಾಳನ ಸೋದರ ಪುತ್ರ ಬಾಳಪ್ಪ ದಂಡನಾಯಕನಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ಅದರಿಂದಾಗಿ ಹೊಯ್ಸಳರು ಮತ್ತು ವಿಜಯನಗರದ ಸ್ಥಾಪಕರು ನೆಂಟರಾಗಿದ್ದರು, ಅವರಲ್ಲಿ ವೈವಾಹಿಕ ಸಂಬಂಧ ಇತ್ತು, ಹಾಗಾಗಿ ಕನ್ನಡಿಗರು ಅಂತ ಹೇಳ್ತಾರೆ. ಹೆರಾಸರವರು ಹರಿಹರ ಹೊಯ್ಸಳ ಮನೆತನ ಹಾಗೂ ಆಸ್ಥಾನದಲ್ಲಿ ಹೊಂದಿದ್ದ ಬಾಂಧವ್ಯವನ್ನು ಒತ್ತಿ ಹೇಳ್ತಾರೆ. ಅದಕ್ಕೆ ಆಧಾರಗಳನ್ನು ಕೊಡ್ತಾರೆ ಅವರು. 1336ರಲ್ಲಿ ಹಾಕಿರುವಂಥ ಒಂದು ಶೃಂಗೇರಿ ಶಾಸನ ಇದೆ. ಆ ಶೃಂಗೇರಿ ಶಾಸನದಲ್ಲಿ ಬುಕ್ಕರು ಮೂಲತಃ ಕನ್ನಡ ನಾಡಿನವರು ಅನ್ನೋಂಥದ್ದಕ್ಕೆ ಒಂದಷ್ಟು ಡಾಕ್ಯುಮೆಂಟು ಪುಷ್ಟಿ ಕೊಡುವಂಥದ್ದು ಆ ಶಾಸನದಲ್ಲಿ ಇದೆ ಅಂತ. ಬಹುಮನಿ ಸುಲ್ತಾನರ ಆಸ್ಥಾನದಲ್ಲಿದ್ದಂಥ ಮುಸ್ಲಿಂ ಲೇಖಕ ಪೆರಿಸ್ತಾ ಅಂತ ಬರ್ತಾನೆ. ಆತ ವಿಜಯನಗರದ ಅರಸನನ್ನು ಕರ್ನಾಟಿಕ್ ರಾಯರು ಅಂತ ಕರೆದಿದ್ದಾನೆ. ಅದರ ಅರ್ಥ ಏನು, ಇವರಿಂದ ಕನ್ನಡಿಗರು, ಕರ್ನಾಟಕವನ್ನು ಆಳ್ತಾ ಇರುವಂಥವ್ರು ಅಂತ ಅದರ ಅರ್ಥ ಅಂತ ಹೇಳ್ತಾರೆ. ದೇಸಾಯಿಯವರು ವಿಜಯನಗರದ ಅರಸರ ಮೂಲವನ್ನು ಅದು ಸೂಚಿಸುವುದು ಅಂತಂದ್ಬಿಟ್ಟು ಈ ಪದವನ್ನು ಮೆನ್ಷನ್ ಮಾಡಿ ಹೇಳ್ತಾರೆ. ತೆಲುಗು ಕವಿಗಳಾದಂಥ ತೆಲುಗಿನವರೇ ಕವಿಗಳಿವರು ವಿಜಯನಗರದ ಆಸ್ಥಾನದಲ್ಲಿದ್ದರು. ಅಫ್ಕೋರ್ಸ್ ಇಲ್ಲಿ ನಾವು ನಂಬಬಹುದು ಏನಂತಂದರೆ, ವಿಜಯನಗರ ಸಾಮ್ರಾಜ್ಯದ ಅರಸರು ಕರ್ನಾಟಕವನ್ನು ಎಷ್ಟು ಚೆನ್ನಾಗಿ ಆಳ್ವಿಕೆ ಮಾಡಿದಾರೋ ಆಂಧ್ರವನ್ನು ಅವರು ಅದೇ ರೀತಿಯಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಅವಿನಾಭಾವ ಸಂಬಂಧ ಇತ್ತು. ಆದರೆ ಅವರ ರಕ್ತಗತವಾಗಿ ಯಾವ ಒಂದು ಪ್ರದೇಶಕ್ಕೆ ಸೇರಿದವರು ಅಂತಂದರೆ ಅವರು ಕನ್ನಡದವರು ಅನ್ನೋಂಥದ್ದಕ್ಕೆ. ಅದಕ್ಕೆ ಉದಾಹರಣೆ ಏನಂದರೆ, ತೆಲುಗಿನ ಕವಿಗಳೇ ಶ್ರೀ ವಲ್ಲಭಾಚಾರ್ಯ ಅನ್ನೋಂಥವ್ರು, ಶ್ರೀನಾಥ ಅನ್ನೋಂಥವ್ರು ಸಂಗಮ ವಂಶದ ರಾಜಕುಮಾರರನ್ನು ಕರ್ನಾಟಕದ ಕ್ಷಿತಿನಾಥರು ಅಂತ ಕರೆದಿದ್ದಾರೆ. ಅದು ಕರ್ನಾಟಕ ಅನ್ನೋಂಥದ್ದು ಕನ್ನಡವನ್ನು ಸೂಚಿಸುತ್ತೆ, ಕನ್ನಡಿಗರು ಅನ್ನೋಂಥದ್ದು ಸೂಚಿಸುತ್ತದೆ ಅನ್ನೋದು ಅವರ ಒಂದು ಅಭಿಪ್ರಾಯ. ನಂದಿ ತಿಮ್ಮನ ಅನ್ನೋಂಥವನು ಅಥವಾ ತಿಮ್ಮಣ್ಣ ಅನ್ನೋಂಥವ್ರು ಕೃಷ್ಣದೇವರಾಯನನ್ನು ಕರ್ನಾಟಕ ಮಹಿಷ ಅಂತ ಕರೆದಿದ್ದಾರೆ. ಅಲ್ಲಸಾನಿ ಪೆದ್ದನ್ನ ತನ್ನ ಮನುಚರಿತ ಅನ್ನೋಂಥ ಕೃತಿಯಲ್ಲಿ ಕೃಷ್ಣದೇವರಾಯನನ್ನು ಕನ್ನಡ ರಾಜ್ಯ ರಮಾರಮಣ ಅಂತ ಕರೆದಿದ್ದಾರೆ. ಅಲ್ಲಿಗೆ ಇಲ್ಲಿ ಅರ್ಥ ಆಗಬೇಕಾಗಿರುವಂಥದ್ದು ಏನಂದರೆ, ಇವೆಲ್ಲವೂ ಕರ್ನಾಟಕ ಕನ್ನಡವನ್ನು ಸೂಚಿಸ್ತಾ ಇರೋದ್ರಿಂದ ಇವರು ಕರ್ನಾಟಕದ ಮೂಲದವರು ಅನ್ನೋಂಥದ್ದು ಇವರೆಲ್ಲರ ವಾದ ಆಗಿದೆ. ಇಷ್ಟು ಓದ್ಕೊಂಡು ಹೋಗ್ಬಿಡ್ತೀವಲ್ವಾ, ಇಲ್ಲಿ ನಮಗೆ ಈ ಓದ್ಕೊಂಡು ಹೋಗ್ತಾ ಇದ್ದೀವಿ ಅಂದ ತಕ್ಷಣ ನಿಮ್ಗೆ ಎಲ್ಲಿ ಕ್ವಶನ್ಸ್ ರೈಸ್ ಆಗಬೇಕು ಅನ್ನೋದು ಇಂಪಾರ್ಟೆಂಟು. ಇಲ್ಲೇನು ನೋಡಿ ಅದ್ಭುತವಾಗಿ ಹಿಂಗೆ ಕೊಟ್ಕೊಂಡು ಹೋಗಿದ್ದಾರೆ, ಇದನ್ನು ಯಾರು ಕೇಳ್ತಾರೆ ಬಿಡು ಅಂತ ಅಂದ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲೇನು ಕೇಳ್ಬೋದು ಅಂದರೆ, ಕನ್ನಡ ರಾಜ್ಯ ರಮಾರಮಣ ಅಂತ ಯಾವ ರಾಜನಿಗೆ ಕರೆಯಲಾಗತ್ತೆ ಪ್ರಶ್ನೆ ಕೇಳ್ಬೋದು. ಅಥವಾ ಕೃಷ್ಣದೇವರಾಯನನ್ನು ಕನ್ನಡ ರಾಜ್ಯ ರಮಾರಮಣ ಅಂತ ಕರೆದಿರುವಂಥವ್ರು ಯಾರು ಅಂತ ಕೇಳ್ಬೋದು, ಅಲ್ಲಸಾನಿ ಪೆದ್ದನ್ನ. ಅಥವಾ ಅಲ್ಲಸಾನಿ ಪೆದ್ದನ್ನ ಅವರ ಯಾವ ಕೃತಿಯಲ್ಲಿ ಕೃಷ್ಣದೇವರಾಯನನ್ನು ಕನ್ನಡ ರಾಜ್ಯ ರಮಾರಮಣ ಅಂತ ಕರೆದಿದ್ದಾರೆ ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ಬೋದು. ಇವು ಇಂಪಾರ್ಟೆಂಟ್ ಆಗುತ್ತೆ, ಇವು ಕೀ ಪಾಯಿಂಟ್ಸ್ ಆಗುತ್ತೆ, ನಿಮ್ಮ ವಿನ್ನಿಂಗ್ ಒಂದು ರೇಟನ್ನು ಜಾಸ್ತಿ ಮಾಡೋಂಥವು. ಅದಕ್ಕೆ ಇವು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಂಗಮ ವಂಶವನ್ನು ಕರ್ನಾಟಕದ ಕ್ಷಿತಿನಾಥರು ಅಂತ ಯಾರು ಕರೆದಿದ್ದಾರೆ, ಅಥವಾ ಈ ಕೆಳಕಂಡ ಯಾವ ರಾಜವಂಶವನ್ನು ಕರ್ನಾಟಕ ಕ್ಷಿತಿನಾಥರು ಅಂತ ಕರಿತಾ ಇದ್ರು ಅಂದ್ಬಿಟ್ಟು ಸಂಗಮ ವಂಶ, ಸಾಳು ವಂಶ, ತುಳುವ ವಂಶ, ಅರವೀಡು ವಂಶ ಅನ್ನೋಂಥದ್ದನ್ನು ಇಲ್ಲಿ ಆಪ್ಷನ್ಸು ಕೊಡಬಹುದಾಗಿದೆ. ಕೃಷ್ಣದೇವರಾಯನು ಸ್ವತಃ ತೆಲುಗಿನಲ್ಲೇ ರಚನೆ ಮಾಡಿರುವಂಥ ಅಮುಕ್ತ ಮಾಲ್ಯದಾನ ಅಂತ ಕೃತಿಯದಲ್ಲಿ ಕನ್ನಡ ರಾಯ ಅಂತ ಕರೆದುಕೊಳ್ತಾರೆ, ಅವರನ್ನು ಅವರೇ ಕನ್ನಡ ರಾಯ ಅಂತ ಕರೆದುಕೊಳ್ತಾರೆ. ಅದರಿಂದಾಗಿ ಅಲ್ಲೂ ಸಹ ಅವರು ಕನ್ನಡಿಗರು ಅನ್ನೋಂಥದ್ದಕ್ಕೆ ಅದು ಆಧಾರ ಅಂತ ಹೇಳಲಾಗುತ್ತೆ. ಕೃಷ್ಣದೇವರಾಯನು ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂಥ ಜಾಂಬವತಿ ಕಲ್ಯಾಣ ಇದು ನಾಟಕ ಆಗಿದೆ. ಇದರಲ್ಲಿ ಅವರ ಆರಾಧ್ಯ ದೈವ ವಿರೂಪಾಕ್ಷ, ಕರ್ನಾಟಕ ರಾಜ್ಯ ರಕ್ಷಾಮಣಿ ಅಂತ ಅಂದ್ಬಿಟ್ಟು ಯಾರನ್ನ ವಿರೂಪಾಕ್ಷ ದೇವರನ್ನು ಕರೀತಾರೆ. ಅಲ್ಲಿಗೆ ಅದೂ ಸಹ ಕನ್ನಡವನ್ನೇ ಸೂಚಿಸುತ್ತೆ ಅನ್ನೋಂಥದ್ದು ಇದರ ಅರ್ಥ. ಇವೆಲ್ಲವೂ ವಿಜಯನಗರದ ಅರಸರು ಕನ್ನಡಿಗರು ಅನ್ನೋಂಥದ್ದಕ್ಕೆ ಸಮರ್ಥನೆಗೆ ಇರುವಂಥ ದಾಖಲೆಗಳು. ಹೊಯ್ಸಳರಂತೆ ಸಂಗಮ ಸೋದರರು ಸಹ ಇದು ನಿಮಗೆ ಗೊತ್ತಿರಬೇಕು. ಹೊಯ್ಸಳರು ಶ್ರೀ ವಿರೂಪಾಕ್ಷ ಅಥವಾ ವಿರೂಪಾಕ್ಷ ದೇವರನ್ನು ಪೂಜಿಸ್ತಾ ಇದ್ರು. ಅದೇ ರೀತಿ ಇವರು ಸಹ ಯಾರು ವಿಜಯನಗರದ ಅರಸರು ಸಹ ವಿರೂಪಾಕ್ಷ ದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತ. ಆ ವಿರೂಪಾಕ್ಷ ದೇವರನ್ನು ಪ್ರತಿಷ್ಠಾಪನೆ ಮಾಡೋಂಥದ್ದೇ ಮೊದಲಿಗೆ ಇವರ ಕಾಲದಲ್ಲೇ ಆಗಿರುತ್ತೆ, ಯಾರು ಹೊಯ್ಸಳರ ಕಾಲದಲ್ಲೇ. ವಿಜಯನಗರದ ರಾಜರ ಒಂದು ಇದನ್ನು ಸಹ ಏನು ಹಂಪಿಯನ್ನು ಸಹ ಹೊಯ್ಸಳರ ಕಾಲದಲ್ಲೇ ನಿರ್ಮಾಣ ಆಗಿರುತ್ತೆ. ಅನಂತರ ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ಆಳ್ವಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರಿಂದಾಗಿ ಇವರ ನಡುವೆ ರಿಲೇಷನ್ಶಿಪ್ ಇತ್ತು, ಇವರು ಕನ್ನಡ ಮೂಲದವರು ಅನ್ನೋದಕ್ಕೆ ಮತ್ತೊಂದು ಆಧಾರ ಆಗಿದೆ.
ಸುಮಾರು 7,000 ಶಾಸನಗಳು ಸಿಕ್ಕಿದ್ದಾವೆ. ಯಾರವು? ವಿಜಯನಗರ ರಾಜರಿಗೆ ಸಂಬಂಧಪಟ್ಟಂಥವು 7,000 ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಶಾಸನಗಳು ಕನ್ನಡದಲ್ಲೇ ಇವೆ. ಇದು ಅವರ ಕನ್ನಡ ಪ್ರೀತಿಯನ್ನು ಕನ್ನಡಿಗರು ಅನ್ನೋಂಥದ್ದಕ್ಕೆ ಮತ್ತೊಂದು ಸಾಕ್ಷಿ ಏನಂಥದ್ದು. ಒಂದು ಆಂಧ್ರ ಮೂಲ ಆಯಿತು, ಇನ್ನೊಂದು ತೆಲುಗು ಮೂಲ ಆಯಿತು. ಈಗ ಮತ್ತೊಂದಿರುವಂಥದ್ದು ಕಂಪಿಲಿಯ ಮೂಲ. ಅಂದರೆ ಇದೇ ಭಾಗದಲ್ಲಿ ದಕ್ಷಿಣ ಭಾರತದಲ್ಲೇ ಕಂಪಿಲಿ ಅನ್ನೋಂಥದ್ದು ಒಂದು ಸಣ್ಣ ರಾಜ್ಯ. ಆ ಕಂಪಿಲಿಯಲ್ಲಿ ಹರಿಹರ ಮತ್ತು ಬುಕ್ಕರು ಅನ್ನೋಂಥವ್ರು ಆ ಕಂಪಿಲಿ ರಾಜನ ಹತ್ರ ಆಡಳಿತ ಮಾಡ್ತಾಯಿದ್ರು ಅನ್ನೋಂಥದ್ದನ್ನು ಇಬ್ನ ಬಟೂಟ ಅನ್ನೋಂಥವನು ಮೆನ್ಷನ್ ಮಾಡ್ತಾನೆ. ಅದರಿಂದಾಗಿ ಇವರು ಕಂಪಿಲಿಗೆ ಸೇರಿರಬಹುದು ಅನ್ನೋಂಥದ್ದು. ಕಂಪಿಲಿಯ ರಾಜ ದೇವರಾಯ, ತುಘಲಕ್ನ ಸಂಬಂಧಿ ಬಹಾವುದ್ದೀನ್ ಗುರ್ಷಸ್ಪನ್ ಅಂತವನಿರ್ತಾನೆ. ಅವನು ತುಘಲಕ್ನ ವಿರುದ್ಧ ದಂಗೆ ಎದ್ದು ಈ ದೇವರಾಯನ ಬಳಿ ಆಶ್ರಯವನ್ನು ಪಡಿತಾನೆ. ಆಗ ತುಘಲಕ್ ಬಂದು ಈ ದೇವರಾಯನ ಮೇಲೆ ಸೇಡು ತೀರಿಸ್ಕೊಂಡು ಇವ್ರನ್ನೆಲ್ಲ ಬಂಧಿಸಿ ಕರ್ಕೊಂಡು ಹೋಗ್ತಾನೆ ಅನ್ನೋಂಥದ್ದು. ಆ ಸಂದರ್ಭದಲ್ಲಿ ಕಂಪಿಲಿಯ ಒಂದು ರಾಜರ ಮೇಲಿದ್ದಂಥ ಸೇಡಿನಿಂದ ಇವರೆಲ್ಲರನ್ನೂ ಕರ್ಕೊಂಡೋಗಿ ಅಲ್ಲಿ ಮತಾಂತರ ಮಾಡಲಾಗತ್ತೆ. ಅನಂತರ ಅವ್ರನ್ನ ಭಾರತಕ್ಕೆ ದಕ್ಷಿಣ ಭಾರತದ ಅಡ್ಮಿನಿಸ್ಟ್ರೇಷನ್ಗೆ ಕಳಿಸಲಾಗತ್ತೆ ಅನ್ನೋಂಥ ಒಂದು ವಾದವನ್ನು ಕಂಪಿಲಿ ಮೂಲದಲ್ಲಿ ಹೇಳಿದ್ದಾರೆ. ಇದು ಚೆನ್ನಾಗಿ ಗಮನಿಸಬೇಕು ನೀವು. ಇದಕ್ಕೆ ಒಂದು ಇದು ಸಿಗತ್ತೆ, ಸಣ್ಣ ಆಧಾರ ಇದೆ. ಏನಂತಂದರೆ ಕಂಪಿಲಿಯ ರಾಜನ ಮಕ್ಕಳನ್ನು, ಅದರ ಜೊತೆಗೆ ಈ ಅಕ್ಕಾಬಕ್ಕರು ಅವರು ದೇವರಾಯನ ಒಂದು ಇದರಲ್ಲಿ ಕಂಪಿಲಿಯ ರಾಜನ ಒಂದು ಆಡಳಿತದಲ್ಲಿ ಅತಿ ಮುಖ್ಯ ಅಧಿಕಾರಿಗಳಾಗಿದ್ದರು. ಹಾಗಾಗಿ ಈ ಅಧಿಕಾರಿಗಳನ್ನು ಸಹ ಸೆರೆ ಹಿಡ್ಕೊಂಡು ಹೋದರು ತುಘಲಕ್ನ ಕಾಲದಲ್ಲಿ. ಅವ್ರನ್ನ ಮತಾಂತರ ಮಾಡಿದರು. ಮತಾಂತರ ಮಾಡಿದಾದಮೇಲೆ ಈ ದಕ್ಷಿಣ ಭಾರತವನ್ನು ಮೊಹಮ್ಮದ್ ಬಿನ್ ತುಘಲಕ್ ಏನು ದಾಳಿ ಮಾಡಿ ಹೋಗಿರ್ತಾನಲ್ವ, ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಅಡ್ಮಿನಿಸ್ಟ್ರೇಷನ್ನ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವರಿಗೆ ಮತಾಂತರ ಮಾಡಿ ಆದಮೇಲೆ ನಿಮಗೆ ಬಳುವಳಿಯಾಗಿ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಬಹುಶಃ ಅವ್ರನ್ನ ಇಲ್ಲಿಗೆ ಅಡ್ಮಿನಿಸ್ಟ್ರೇಷನ್ಗೆ ಕಳಿಸಿದ್ರು. ಅನಂತರ ಇವರು ವಿದ್ಯಾರಣ್ಯರ ಸಂಪರ್ಕಕ್ಕೆ ಬಂದು ನೀವು ಅವರ ಪರವಾಗಿರೋದಕ್ಕಿಂತ ನಮ್ಮ ದಕ್ಷಿಣ ಭಾರತದ ಧರ್ಮ ಸಂಸ್ಕೃತಿಯನ್ನು ರಕ್ಷಣೆ ಮಾಡಬೇಕು, ನಿಮ್ಮನ್ನು ಪುನಃ ಹಿಂದೂ ಧರ್ಮಕ್ಕೆ ವಾಪಸ್ ಕರೆದುಕೊಂಡು ಮತ್ತೆ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ ಅನ್ನೋಂಥದ್ದು ನಡೀತು ಅನ್ನೋಂಥದ್ದು ಇದರ ವಾದ. ಮೊಹಮ್ಮದ್ ಬಿನ್ ತುಘಲಕ್ನ ಜೊತೆಯಲ್ಲಿ ಬರ್ತಾನೆ ಒಬ್ಬ ದಾಳಿಗಳಿಗೆ ಬಂದಂಥ ಸಂದರ್ಭದಲ್ಲಿ, ಅದು ಇಬ್ನ ಬಟೂಟ ಅಂತ. ಅವನ ಪ್ರಕಾರ 7 ಜನರಲ್ಲಿ ಹರಿಹರ ಬಕ್ಕರು ಸೇರಿದ್ರು ಅನ್ನೋಂಥದ್ದು ಇದು ದಾಖಲೆ ಸಿಗುತ್ತೆ. ಇದನ್ನು ಪ್ರಶ್ನೆ ಏನು ಕೇಳ್ಬೋದು ಅಂದರೆ, ವಿಜಯನಗರದ ಅರಸರು ಹಿಂದೂ ಧರ್ಮದಲ್ಲಿದ್ದು ಅವ್ರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದರು ಅನ್ನೋಂಥ ಸಾಕ್ಷಿಯನ್ನು ಯಾವ ಕೃತಿಯಲ್ಲಿ ಸಿಗ್ತದೆ ಅಥವಾ ಯಾರು ಹೇಳಿದ್ದಾರೆ ಅಂದರೆ ಇಬ್ನ ಬಟೂಟ ಅನ್ನೋಂಥದ್ದು. ವಿದ್ಯಾರಣ್ಯರು ಇವರು ಚೆನ್ನಾಗಿ ನಿಮಗೆ ನೆನಪಿರಬೇಕು. ಈ ವಿದ್ಯಾರಣ್ಯರು ಯಾರು ಅನ್ನೋಂಥದ್ದು ಸಾಮಾನ್ಯವಾಗಿ ಎಲ್ಲ ಕಡೆ ಓದ್ತೀವಿ. ಶಂಕರಾಚಾರ್ಯರು ಶೃಂಗೇರಿಯಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿರ್ತಾರಲ್ವ, ಆ ಸ್ಥಾಪನೆ ಮಾಡಿರೋಂಥ ಶಾರದಾ ಪೀಠದ ಅದು ಕಂಟಿನ್ಯೂಷನ್, ಒಬ್ಬರಾದ ನಂತರ ಒಬ್ಬರು ಗುರುಗಳು ಚೇಂಜ್ ಆಗ್ತಾ ಇರ್ತಾರೆ. ವಿಜಯನಗರ ಸ್ಥಾಪನೆ ಆಗುವಂಥ 1336ನೇ ಇಸ್ವಿ ಕಾಲಕ್ಕೆ ವಿದ್ಯಾರಣ್ಯರು ಆ ಶೃಂಗೇರಿಯಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಪೀಠಾಧ್ಯಕ್ಷರಾಗಿರ್ತಾರೆ. ಇವರ ಒಂದು ಮಾರ್ಗದರ್ಶನ, ಇವರ ಒಂದು ಪ್ರೋತ್ಸಾಹದಿಂದ, ಇವರ ಒಂದು ಬೆಂಬಲದಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಅದಕ್ಕೆ ಇವರ ಹೆಸರನ್ನೇ ವಿದ್ಯಾನಗರ ಅಂತ ಇಟ್ಟರು. ಅನಂತರ ಅದು ವಿಜಯನಗರ ಅಂತ ಆಯಿತು ಅಂತಲೂ ಸಹ ಹೇಳಲಾಗುತ್ತೆ. ಇದುವರೆಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯ ಹಿನ್ನೆಲೆ, ವಿಜಯನಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಲಿಕ್ಕೆ ಕಾರಣವಾದಂಥ ಘಟನೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ನಂತರ ಅವರು ಯಾವ ಮೂಲಕ್ಕೆ ಸೇರಿದವರು ಅನ್ನೋಂಥದ್ದು. ಈಗ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ರಾಜವಂಶಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರ ರಾಜಧಾನಿಗಳು. ಇದು ಸಾಮಾನ್ಯವಾಗಿ ನಮಗೆಲ್ರಿಗೂ ವಿಜಯನಗರ ಅಂದ ತಕ್ಷಣ ಹಂಪಿ ಅಂತೀವಿ. ವಿಜಯನಗರ ಅರಸರ ಹಕ್ಕ ಬುಕ್ಕರ ಫಸ್ಟ್ ರಾಜಧಾನಿ ಯಾವುದಾಗಿತ್ತು ಅಂದರೆ ಆನೆಗುಂದಿ. ಅನಂತರ ಕಾಲದಲ್ಲಿ ಅದು ವಿಜಯನಗರ, ಅನಂತರ ಅದು ಪೆನುಗೊಂಡ, ಅನಂತರ ಪುನಃ ಆನೆಗುಂದಿ ಆಗುತ್ತೆ, ಅನಂತರ ಚಂದ್ರಗಿರಿ, ಅನಂತರ ವೆಲ್ಲೂರು. ಈ ಥರ ಇಷ್ಟು ರಾಜಧಾನಿಗಳು ವಿಜಯನಗರ ಸಾಮ್ರಾಜ್ಯಕ್ಕೆ ಕಾಲಾನಂತರದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಏನು ಪ್ರಶ್ನೆ ಕೇಳ್ಬೋದು ಇಲ್ಲಿ? ಮೊದಲ ರಾಜಧಾನಿ ನೀವು ಯಾರನ್ನೇ ಕೇಳಿದ್ರೆ ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ, ನಿಮಗೆ ಯೋಚನೆ ಮಾಡಿ. ಹಕ್ಕ ಬುಕ್ಕರು ಫಸ್ಟ್ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಅವರ ರಾಜಧಾನಿ ಯಾವುದಾಗಿತ್ತು ಅಂತ. ಸುಮಾರು ಜನ ನಾವು ಹಂಪಿ ಅಂತಲೇ ಹಾಕ್ತೀವಿ ಅಥವಾ ವಿಜಯನಗರ ಅಂತ ಹಾಕ್ತೀವಿ. ಆದರೆ ಆನೆಗುಂದಿ ಅನ್ನೋಂಥದ್ದು ಫಸ್ಟ್ಗೆ ಅವರ ಒಂದು ರಾಜಧಾನಿ ಆಗಿತ್ತು. ಅನಂತರ ವಿಜಯನಗರ, ಅನಂತರ ಚೇಂಜ್ ಆಗ್ತಾ ಹೋಗುತ್ತೆ. ವಿಜಯನಗರ ಸಾಮ್ರಾಜ್ಯವನ್ನು 4 ಸಂತತಿಗಳು ಆಳ್ವಿಕೆ ಮಾಡಿದ್ದಾವೆ ಅಂತ ತಿಳ್ಕೊಂಡಿದ್ದೀರಿ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದನ್ನು ಪ್ರಶ್ನೆ ಕೇಳ್ಬೋದು. ಸಂಗಮ ಸಂತತಿ, ಸಾಳುವ ಸಂತತಿ, ತುಳುವ ಸಂತತಿ, ಅರವೀಡು ಸಂತತಿ ಅಥವಾ ವಂಶ ಅಂತ ಕರಿತೀವಿ. ಇದನ್ನು ಅನುಕ್ರಮ ಕೇಳ್ಬೋದು. ಸಂಗಮ ಸಾಳುವ ಹಿಂದೆ ಮುಂದೆ ಮಾಡಿ ಅಥವಾ ತುಳುವ ಅರವೀಡು ಹಿಂದೆ ಮುಂದೆ ಮಾಡಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗ ಇಲ್ಲೊಂದು ಪ್ರಶ್ನೆ ಕೇಳಬೇಕು ನಿಮಗೆ. ಈಗ ಟೇಬಲ್ನ ನೋಡಿದ್ರಲ್ಲ, ಅದನ್ನು ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸ್ಬೇಕಾಗಿತ್ತು ಅಂದರೆ ಅಲ್ಲಿ ಪಕ್ಕದಲ್ಲಿ ಇಸ್ವಿಗಳನ್ನು ಕೊಟ್ಟಿದೆ, ಯಾವ ರಾಜವಂಶ ಎಷ್ಟು ವರ್ಷ ಆಳ್ವಿಕೆ ಮಾಡ್ತು ಏನು ಅನ್ನೋಂಥದ್ದನ್ನು.
ಈಗ ಅನುಕ್ರಮ ಪ್ರಶ್ನೆ ಕೇಳಿದ್ನಲ್ಲ, ಇನ್ನೇನು ಪ್ರಶ್ನೆ ಕೇಳ್ಬೋದು ಅಂತ ನೀವು ಅಲ್ಲಿ ಯೋಚನೆ ಮಾಡ್ಬೋದಾಗಿತ್ತು. ಅಲ್ಲಿ ಆ ವಂಶಗಳು ಹಾಕಿರೋಂಥ ಇದ್ರ ಪ್ರಕಾರ ವಿಜಯನಗರ ಸಾಮ್ರಾಜ್ಯವನ್ನು ಅತಿ ದೀರ್ಘಕಾಲ ಆಳ್ವಿಕೆ ಮಾಡಿದಂಥ ರಾಜವಂಶ ಯಾವುದು ಅಂದರೆ ಅದು ಸಂಗಮ ವಂಶ. ಎಷ್ಟು ವರ್ಷ ಆಳ್ವಿಕೆ ಮಾಡುತ್ತೆ? 149 ವರ್ಷಗಳು ಆಳ್ವಿಕೆ ಮಾಡುತ್ತೆ. ನೀವು ಎಷ್ಟು ಬುಕ್ಸನ್ನು ಓದಿದ್ದೀರಲ್ವಾ, ಈ ಥರದ್ದು ಇಸ್ವಿ ಇರುತ್ತೆ, ಬಟ್ ನಾವು ಅದನ್ನು ಅಬ್ಸರ್ವ್ ಮಾಡೇ ಇರೋದಿಲ್ಲ, ಅದನ್ನು ನಾವು ಅನಾಲಿಸಿಸ್ ಮಾಡ್ಕೊಂಡೇ ಇರೋದಿಲ್ಲ. ನೀವು ಈಗಾಗಲೇ ಮಾಡ್ಕೊಂಡಿದ್ರಂದರೆ ನೀವು ಸೂಪರಾಗಿ ಓದಿದ್ದೀರಿ ಅಂತ. ಇಷ್ಟೇ ಸಿಂಪಲ್ ಕ್ವಶನ್, ಏನೂ ಬೇಕಾಗಿಲ್ಲ. ಸುಮಾರು ಜನ ನಾನಂತ ಹಿಸ್ಟ್ರಿಯಲ್ಲಿ ಎಷ್ಟು ಓದಿದ್ರೂ ಕಡಿಮೆ ಅನಿಸುತ್ತೆ. ಏನೇನೆಲ್ಲ ಓದಿದ್ರು, ಏನೆಲ್ಲ ದೃಷ್ಟಿಕೋನಗಳಲ್ಲಿ ನೋಡಿದ್ರು, ಇನ್ಯಾವುದೋ ಒಂದು ದೃಷ್ಟಿಕೋನ ಉಳಿದೋಗಿರುತ್ತೆ. ಅದಕ್ಕೆ ಆ ಒಂದು ವಿಷಯದ ಬಗ್ಗೆ ಆಸಕ್ತಿ ಇದ್ದಾಗ ಮಾತ್ರ ನಾವು ಅದನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನು ನಿಮ್ಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೆ 149. ಹಾಗಾದ್ರೆ ಅತಿ ಕಡಿಮೆ ಆಳ್ವಿಕೆ ಮಾಡಿದ ವಂಶ ಯಾವುದಂದರೆ ಸಾಳುವ ವಂಶ. ಎಷ್ಟು ವರ್ಷ? ಬರೀ 20 ವರ್ಷ ಆಳ್ವಿಕೆ ಮಾಡುತ್ತೆ. ಹೈಯೆಸ್ಟ್ ಆಯಿತು, ಲೋಯೆಸ್ಟ್ ಆಯಿತು. ಈಗ ನೆಕ್ಸ್ಟ್ ಏನು ಹೋಗ್ಬೋದು? ಅತಿ ಹೆಚ್ಚು ಆಳ್ವಿಕೆ ಮಾಡಿದವರಿಂದ ಅತಿ ಕಡಿಮೆ ಆಳ್ವಿಕೆ ಮಾಡಿದಂಥವ್ರಿಗೆ ಅನುಕ್ರಮವಾಗಿ ಜೋಡಿಸಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಸಂಗಮ ವಂಶ ಹೈಯೆಸ್ಟು, ಅವ್ರಿಗಿಂತ ಕಡಿಮೆ ಅರವೀಡು, ಅವ್ರಿಗಿಂತ ಕಡಿಮೆ ತುಳುವ, ಅವ್ರಿಗಿಂತ ಕಡಿಮೆ ಸಾಳುವ ವಂಶ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದೆ. ಈ 4 ಸಂತತಿಗಳ ಸ್ಥಾಪಕರು ಯಾರ್ಯಾರು ಅಂತ ಇದು ನಿಮಗೆ ಗೊತ್ತಿರಬೇಕು. ಸಂಗಮ ಸಂತತಿಯನ್ನು ಸ್ಥಾಪನೆ ಮಾಡಿದಂಥವನು ಹರಿಹರ. ಅದೇ ರೀತಿ ಸಾಳುವ ಸಂತತಿಯ ಸಂಸ್ಥೆ ಇದನ್ನು ಸ್ಥಾಪನೆ ಮಾಡಿದಂಥವನು ನರಸಿಂಹರಾಯ. ತುಳುವ ಸಂತತಿ ಸ್ಥಾಪಕ ವೀರ ನರಸಿಂಹರಾಯ. ಅರವೀಡು ವಂಶದ ಸ್ಥಾಪಕ ತಿರುಮಲರಾಯ. ಇವು ಅಲ್ಲಲ್ಲಿ ಬರ್ತದೆ ಈ ವಂಶದ ಸ್ಥಾಪಕರು ಅಂತ. ನಾವು ಅದನ್ನು ಒಂದು ಕಡೆ ಹಾಕ್ಕೊಂಡಿದ್ದಾಗ ಕನ್ಫ್ಯೂಷನ್ ಆಗೋದಿಲ್ಲ. ಈಗ ಎರಡು ನೋಡಿ, ಇವೆರಡು ಗೊತ್ತಿಲ್ಲ ಅಂತಂದ್ರೆ ಎರಡು ಗೊತ್ತಿದ್ರೆ ಆನ್ಸರ್ ಮಾಡ್ಬೋದು. ಫಸ್ಟ್ ಬರೋದು ಸಂಗಮ ವಂಶ, ಹರಿಹರ ಬುಕ್ರು, ಅದು ಕನ್ಫರ್ಮ್. ಎರಡನೇದು ಬರುತ್ತಲ್ಲ ಸಂಗಮ ಆದಮೇಲೆ ಸಾಳ್ವ, ಅದಕ್ಕೆ ಯಾರು? ನರಸಿಂಹ. ಸಾಳ್ವ ಆದಮೇಲೆ ಬರುವಂಥದ್ದು ತುಳುವ, ಅದಕ್ಕೆ ವೀರ ನರಸಿಂಹ. ನೋಡಿ ಎಷ್ಟು ಈಸಿ ಆಗಿದೆ, ನರಸಿಂಹ, ವೀರ ನರಸಿಂಹ. ಲಾಸ್ಟ್ಗೆ ಈ 3 ಗೊತ್ತಿದ್ರೆ ಇದು ಗೊತ್ತಿಲ್ಲದೆ ಹೋದ್ರೂ ನೀವು ಆನ್ಸರ್ ಮಾಡೋಂಥ ಅವಕಾಶ ಇರುತ್ತೆ. ತಿರುಮಲ ರಾಯ ಅನ್ನೋಂಥವನು ಅರವೀಡು ವಂಶವನ್ನು ಆಳ್ವಿಕೆಯನ್ನು ಆರಂಭ ಮಾಡ್ತಾನೆ. 4 ಸಂತತಿಗಳಲ್ಲಿ ಪ್ರಖ್ಯಾತ ಅರಸರು ಯಾರು ಅಂತ ಈಗ ಸುಮಾರು ಜನಕ್ಕೆ ನೀವೇ ಯೋಚನೆ ಮಾಡಿ. ಕೃಷ್ಣದೇವರಾಯ ಸಂಗಮ, ಸಾಳ್ವ, ತುಳುವ, ಅರವೀಡು ಈ 4 ವಂಶಗಳಲ್ಲಿ ಯಾವ ವಂಶಕ್ಕೆ ಸೇರಿದ್ದ ಅಂತ. ಇಷ್ಟೇ ಸಿಂಪಲ್ ಪ್ರಶ್ನೆ. ಅದನ್ನು ಬಿಡಿ ಹೋಗಲಿ. 2ನೇ ದೇವರಾಯ ಈ 4 ವಂಶಗಳಲ್ಲಿ ಯಾವ ವಂಶಕ್ಕೆ ಸೇರಿದವಂಥವನು? ಅಥವಾ ರಾಮರಾಯ ಅನ್ನೋಂಥವನು ಯಾವ ವಂಶಕ್ಕೆ ಸೇರಿದವನು? ನೋಡಿ, ಈ ಥರದ್ದು ಯೋಚನೆ ಮಾಡೋದಿಲ್ಲ ನಾವು. ಆ ಯೋಚನೆ ಮಾಡಿದಿರಿ ಅಂದರೆ ನೀವು ಸೂಪರ್. ಸಂಗಮ ಸಂತತಿಯಲ್ಲಿ 2ನೇ ದೇವರಾಯ ಪ್ರಮುಖವಾದಂಥ ರಾಜ, ಸಾಳುವ ಸಂತತಿಯಲ್ಲಿ ನರಸಿಂಹರಾಯ, ತುಳುವ ಸಂತತಿಯಲ್ಲಿ ಕೃಷ್ಣದೇವರಾಯ, ಅರವೀಡು ವಂಶದಲ್ಲಿ 2ನೇ ವೆಂಕಟಪತಿರಾಯ ತುಂಬ ಪ್ರಖ್ಯಾತ ಪ್ರಮುಖ ಅರಸರು. ಇದು ತಿಳ್ಕೊಂಡ್ವಿ. ಫಸ್ಟ್ ಅರಸರು ತಿಳ್ಕೊಂಡ ತಕ್ಷಣ, ಸ್ಥಾಪಕರು ತಿಳ್ಕೊಂಡ ತಕ್ಷಣ ನೆಕ್ಸ್ಟ್ ಲಾಸ್ಟ್ ಅರಸರನ್ನು ತಿಳ್ಕೊಂಬಿಡ್ಬೇಕು ಅದ್ರ ಜೊತೆಯಲ್ಲೇ. 4 ಸಂತತಿಗಳ ಕೊನೆಯ ಅರಸರು. ಸಂಗಮ ಸಂತತಿಯ ಕೊನೆಯ ಅರಸ 2ನೇ ವಿರೂಪಾಕ್ಷ, ಸಾಳುವ ಸಂತತಿಯ ಕೊನೆಯ ಅರಸ 2ನೇ ನರಸಿಂಹ, ತುಳುವ ಸಂತತಿಯ ಕೊನೆಯ ಅರಸ ಸದಾಶಿವರಾಯ, ಅರವೀಡು ವಂಶದ ಕೊನೆಯ ಅರಸ 3ನೇ ಶ್ರೀರಂಗರಾಯ. ಇವು ಪ್ರಮುಖವಾದಂಥ ವಿಚಾರಗಳು. ಈಗ ಸಂಗಮ ವಂಶ ನಿಮಗೆ ಗೊತ್ತಾಯ್ತಲ್ವಾ? ಈಗ ನನ್ನ ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂದರೆ, ಹೋಗೋದಕ್ಕಿಂತ ಮುಂಚೆ ಸಂಗಮ ವಂಶ ಅಂತ ಯಾಕೆ ಹೆಸರು ಬಂತದಕ್ಕೆ ಅಂತ. ಸಂಗಮ, ಸಾಳುವ, ತುಳುವ, ಅರವೀಡು ಅಂತ ಕರಿತೀವಲ್ವ, ಅವ್ರಿಗೆ ಯಾಕೆ ಹಂಗೆ ಹೆಸರು ಬಂತು ಅಂತ. ಅದಕ್ಕೆ ಆನ್ಸರ್ ನಿಮ್ಗೆ ಡೈರೆಕ್ಟಾಗಿ ಕೊಟ್ಬಿಟ್ರೆ ಹೇಳ್ಬಿಡ್ಬೋದೇನೋ. ಈಗ ನಾನು ಆಪ್ಷನ್ ಕೊಟ್ಟಿದ್ದೇನಲ್ಲ, ಇದನ್ನು ನೋಡ್ಕೊಂಡು ಹೇಳಿ. ಏನಿದೆ? ತಮಿಳು ಸಂಗಮ್ನಿಂದ ಸ್ಫೂರ್ತಿ ಪಡೆದು ಇದು ಸ್ಥಾಪನೆ ಆಗಿದೆ. ಅದಕ್ಕೆ ತಮಿಳಲ್ಲಿ ಸಂಗಮ್ ಅಂತ ಬರುತ್ತಲ್ಲ, 3 ಸಂಗಮ್ಗಳು, ತಿನ್ಮದುರೈ ಅನ್ನೋಂಥ ಪ್ಲೇಸಲ್ಲಿ ಬಂತು ಅಂತ ಅಲ್ವಾ. ಆ ಥರ ಸಂಗಮ್ ಅನ್ನೋಂಥದ್ರಿಂದ ಇನ್ಸ್ಪೈರ್ ಆಗಿದ್ದಾರೆ ಇವರು, ಹಂಗಾಗಿ ಇದಕ್ಕೆ ಸಂಗಮ್ ಅಂತ ಹೆಸರಿದೆ, ಸಂಗಮ ವಂಶ ಅಂತ. ಅಥವಾ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಸಂಗಮ, ನೀರು ಸಂಗಮ ಆಗ್ತದಲ್ಲ, ಆ ಪ್ಲೇಸಲ್ಲಿ ಈ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಇವರು, ಅದಕ್ಕಾಗಿ ಸಂಗಮ ವಂಶ ಹೆಸರು ಬರುತ್ತೆ. ಸಂಗಮ ಅನ್ನೋಂಥ ಒಬ್ಬ ವ್ಯಕ್ತಿಯ ಮಕ್ಕಳು ಇವರು, ಹಾಗಾಗಿ ಆತನ ಮಕ್ಕಳು ಸ್ಥಾಪನೆ ಮಾಡಿದಂಥ ವಂಶವನ್ನು ಸಂಗಮ ವಂಶ ಅಂತ ಕರೀತಾರೆ. ನೆಕ್ಸ್ಟು ವಿದ್ಯಾರಣ್ಯ, ಹರಿಹರ, ಬುಕ್ಕರ ಸಂಗಮದಿಂದ, ಇವರು 3 ಜನ ಒಂದು ಇದಾಯ್ತಲ್ಲ ಸಂಗಮದಿಂದ ಈ ಸಾಮ್ರಾಜ್ಯ ಸ್ಥಾಪನೆ ಆಯ್ತಲ್ಲ, ಅದಕ್ಕೆ ಇದನ್ನು ಸಂಗಮ ವಂಶ ಅಂತ ಕರೀತಾರೆ. ಹೀಗೆ ಹೇಳಿ ಸರಿಯಾದಂಥ ಉತ್ತರ ಯಾವುದು? ಇದಕ್ಕೆ ಈ ಥರದ ಪ್ರಶ್ನೆಗಳು ನೋಡಿ ಸಿಮಿಲರು. ನೀವು ಆಪ್ಷನ್ ಇಲ್ಲದೆ ಇದ್ದಾಗ ಸ್ವಲ್ಪ ಆನ್ಸರ್ ಬಂದ್ಬಿಡೋದೇನೋ. ಸುಮಾರು ಜನ ಏನು 4 ಆಪ್ಷನ್ ಇರುತ್ತೆ, ಅದರಲ್ಲಿ ಒಂದು ಟಿಕ್ ಹಾಕೋದಕ್ಕೇನು ಅಲ್ಲೇ ಆಪ್ಷನ್ಸ್ ಇರುತ್ತೆ, ಗೆಸ್ ಮಾಡ್ಬೋದು ಅಂತ. ನಿಜವಾಗಿಯೂ ಆಪ್ಷನ್ ಇಲ್ಲದೆ ಹೋದರೆ ಆನ್ಸರ್ ಮಾಡೋದು ಸುಲಭ. ಆಪ್ಷನ್ ಇತ್ತು ಅಂದರೆ ಆನ್ಸರ್ ಮಾಡೋದು ಕಷ್ಟ. ಯಾಕೆಂದರೆ ತೀರಾ ಸಿಮಿಲರ್ ಇರ್ತವೆ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಕ್ಲಾರಿಟಿ ಇಲ್ಲದೆ ಇದ್ದಾಗ. ಇದಕ್ಕೆ ಸರಿಯಾದಂಥ ಉತ್ತರ ಸಂಗಮ ಅನ್ನುವಂಥವನ ಮಕ್ಕಳು 4 ಜನ. ಆ 4 ಜನ ಸೇರಿ ಈ
ಒಂದು ಆಳ್ವಿಕೆಯನ್ನು ಆರಂಭ ಮಾಡಿದ್ರು. ಅದಕ್ಕೆ ಅವರ ತಂದೆ ಹೆಸರಿಂದ ಸಂಗಮ ವಂಶ ಅಂತ ಬರುತ್ತೆ. ನೋಡಿ ಇಲ್ಲಿ ಎಂಥ ಅದ್ಭುತವಾದಂಥ ವಿಚಾರ ಇದೆ ಗೊತ್ತಾ. ತಾಯಿ ವಂಶವನ್ನು ಹೇಳಿಕೊಂಡಂಥ ಬಂದಂಥ ದಕ್ಷಿಣ ಭಾರತದ ರಾಜವಂಶ ಅಂದರೆ ಅದು ಶಾತವಾಹನರು. ಗೌತಮಿ ಪುತ್ರ ಶಾತಕರ್ಣಿ ಅಂತ ಹೇಳ್ಕೊತಾನೆ ಅಲ್ವಾ. ಅಂದರೆ ತಾಯಿಯನ್ನು ಹೈಲೈಟ್ ಮಾಡೋಂಥವ್ರು, ತಾಯಿಯ ಹೆಸರಿನಲ್ಲಿ ಬಂದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡದ್ದು. ಆದರೆ ತಂದೆ ಹೆಸರಿನಿಂದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಂಡಂಥವ್ರು ಅಂದರೆ ಅದು ವಿಜಯನಗರದವರು, ಸಂಗಮ ವಂಶದವರು. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜವಂಶ ಸಂಗಮ ರಾಜವಂಶ. ಸ್ಥಾಪಕರು ಯಾರು ಅಂದರೆ ಹರಿಹರ ಮತ್ತು ಬುಕ್ಕರು. ಹರಿಹರ ಮತ್ತು ಬುಕ್ಕರಾಯ, ಮಾರಪ್ಪ, ಮುದ್ದಪ್ಪ, ಕಂಪಣ ಇವರು 5 ಜನ ಸಂಗಮನ ಮಕ್ಕಳು. ಇದು ವೆರಿ ಇಂಪಾರ್ಟೆಂಟು. ಈಗ ನೀವು ಸೂಪರಾಗಿರೋಂಥ ಪ್ರಶ್ನೆ ಕೇಳಲ್ಲ, ಓದ್ಕೊಂಡಿರ್ತೀರಿ ನೀವು. ಇವರಲ್ಲಿ ದೊಡ್ಡವರು ಯಾರು? ಹರಿಹರ, ಬುಕ್ಕರಾಯ, ಮಾರಪ್ಪ, ಮುದ್ದಪ್ಪ, ಕಂಪಣ ಇವರಿಷ್ಟು ಜನ ಇದ್ದಾರಲ್ಲ, ಇವರಲ್ಲಿ ದೊಡ್ಡ ಮಗ ಯಾರು, ಹಿರಿ ಮಗ ಯಾರು ಅಲ್ವಾ? ಯೋಚನೆ ಮಾಡಿ. ನೆಕ್ಸ್ಟ್ ಹೋಗೋಣ. 1ನೇ ಹರಿಹರ 1336ರಿಂದ 1356 ತನಕ ಆಳ್ವಿಕೆ ಮಾಡ್ತಾನೆ. ಅಲ್ಲಿಗೆ ಆ 5 ಮಕ್ಕಳಲ್ಲಿ ಫಸ್ಟ್ ಈ 1ನೇ ಹರಿಹರ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂದರೆ ಅದರ ಅರ್ಥ ಏನಂದರೆ, ಸಾಮಾನ್ಯವಾಗಿ ಹಿಂದೂ ಧರ್ಮದ ಲಾ ಪ್ರಕಾರ ರಾಜ ತೀರಿಕೊಂಡ ನಂತರ ಅಥವಾ ರಾಜ್ಯ ಸ್ಥಾಪನೆ ಮಾಡಿದಾಗ ಮನೆಯ ಹಿರಿ ಮಗ ಯಾರಾಗಿರ್ತಾರೋ ಅವರೇ ರಾಜರಾಗಬೇಕು. ಅಲ್ಲಿಗೆ 5 ಜನರಲ್ಲಿ ಹಿರಿಯ ಯಾರು ಅಂದರೆ 1ನೇ ಹರಿಹರ. ಅನಂತರ ಈತನಿಗಿಂತ ಚಿಕ್ಕವನು ಯಾರು ಅಂದರೆ ಬುಕ್ಕರಾಯ ಆಗಿರ್ತಾನೆ. ಅದಕ್ಕೆ ಇವ್ರನ್ನ ಹರಿಹರರನ್ನು ಹಕ್ಕ ಅಂತ ಕರೀತಾರೆ, ಬುಕ್ಕರಾಯನನ್ನು ಬುಕ್ಕ ಅಂತ ಕರೀತಾರೆ. ಅದಕ್ಕೆ ಹಕ್ಕ ಬುಕ್ಕರು ಅಂತ ಕರೀತಾರೆ. ಹರಿಹರನನ್ನೇ ಅಕ್ಕ ಅಂತ ಕರೆಯುವಂಥದ್ದು. ಇದನ್ನು ಪ್ರಶ್ನೆ ಕೇಳ್ಬೋದು. 1336ರಲ್ಲಿ ವಿಜಯನಗರದ ರಾಜ ಯಾರು ಅಂತಲೂ ಪ್ರಶ್ನೆ ಕೇಳ್ಬೋದು. ಹರಿಹರನು ಸಂಗಮ ಸಹೋದರರಲ್ಲಿ ಹಿರಿಯ ಆಗಿದ್ದ. ಆರಂಭದಲ್ಲಿ ಈತ ಹೊಯ್ಸಳರ ಸಾಮಂತನಾಗಿದ್ದ. 1343ರಲ್ಲಿ ಹೊಯ್ಸಳರ ರಾಜ್ಯ ಅವನತಿಗೊಂಡ ಮೇಲೆ ಸ್ವತಂತ್ರ ಒಂದು ಆಳ್ವಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಈತ ಸ್ಥಾಪನೆ ಮಾಡ್ತಾನೆ. ಹೊಯ್ಸಳರ ಅರಸ 3ನೇ ಬಲ್ಲಾಳರಾಯನ ನಿಧನದ ನಂತರ ಸ್ವತಂತ್ರ ಆಳ್ವಿಕೆ ಪ್ರಾರಂಭ ಮಾಡ್ತಾನೆ. ಯಾರು? ಹರಿಹರ. ಯಾರು ತೀರ್ಕೊಂಡ ನಂತರ? 3ನೇ ಬಲ್ಲಾಳ ತೀರ್ಕೊಂಡ ನಂತರ. ಈತನ ಮೊದಲ ರಾಜಧಾನಿ ಆನೆಗುಂದಿ ಅಂತ. ಅದನ್ನು ಕುಂಜರಕೊಂಡ ಅಂತ ಕರೀತಾರೆ. ಕುಂಜರ ಅಂದ್ರೂ ಸಂಸ್ಕೃತದಲ್ಲಿ ಆನೆ ಅಂತ, ಅದಕ್ಕೆ ಆನೆಗೊಂದಿ ಅಥವಾ ಆನೆಗುಂದಿ ಅಂತ ಕರೀತಾರೆ. ಅದನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಹರಿಹರ ಆಳ್ವಿಕೆ ಆರಂಭ ಮಾಡಿದ. ಈತನು ತನ್ನ ಸಹೋದರರಾದ ಕಂಪಣನನ್ನು, ಈ ಬ್ರದರ್ಸ್ ಇದ್ದಾರಲ್ಲ 4 ಜನ ಬ್ರದರ್ಸು, ಅಲ್ಲಿಗೆ ಪಂಚಪಾಂಡವರು ಇದ್ದಂಗೆ, ಅದರಲ್ಲಿ ಮೊದಲನೇವನು ಹರಿಹರ. ಇನ್ನು 4 ಜನರನ್ನ ಏನು ಮಾಡ್ತಾನೆ, ಆತ ಗೆದ್ದುಕೊಂಡಿರುವಂಥ 4 ಪ್ರಮುಖ ಪ್ರದೇಶಗಳಿಗೆ ಒಬ್ಬೊಬ್ಬರನ್ನು ಆಡಳಿತಗಾರರನ್ನಾಗಿ ನೇಮಕ ಮಾಡ್ತಾನೆ. ಅದರಲ್ಲಿ ಕಂಪಣನನ್ನು ನೆಲ್ಲೂರು ಮತ್ತು ಕಡಪ ಪ್ರದೇಶಕ್ಕೆ ನೇಮಕ ಮಾಡ್ತಾನೆ. ಬುಕ್ಕರಾಯನನ್ನು ದ್ವಾರ ಸಮುದ್ರ ಪ್ರಾಂತಕ್ಕೆ, ಮಾರಪ್ಪನನ್ನು ಕೊಂಕಣ ಪ್ರಾಂತಕ್ಕೆ, ಮುದ್ದಪ್ಪನನ್ನು ಮುಳುಬಾಗಿಲು ಪ್ರಾಂತಕ್ಕೆ ಒಂದು ಅಡ್ಮಿನಿಸ್ಟ್ರೇಷನ್ಗಾಗಿ ಹರಿಹರ ಅನ್ನೋತವನು ನೇಮಕ ಮಾಡ್ತಾನೆ. 1ನೇ ಹರಿಹರ ವಿಜಯನಗರ ಸಾಮ್ರಾಜ್ಯಕ್ಕೆ ಆಸ್ತಿ ಭಾರ ಹಾಕ್ತಾನೆ. ಆ ಕಡಿದಾದ ಬೆಟ್ಟಗಳ ನಡುವೆ ರಾಜಧಾನಿಯನ್ನು ಅಭಿವೃದ್ಧಿ ಪಡಿಸ್ತಾನೆ, ನಿರ್ಮಿಸೋದಲ್ಲ. ಈಗಾಗಲೇ ಇರುವಂಥ ಏನು ಪ್ರದೇಶ ಇತ್ತು ಅಲ್ಲೊಂದು ಸಣ್ಣ ನಗರ ಇತ್ತು, ಯಾರ ಕಾಲದಲ್ಲೇ ಒಂದು ಹಳ್ಳಿ ಇತ್ತು, ಯಾರ ಕಾಲದಲ್ಲೇ ಹೊಯ್ಸಳರ ಕಾಲದಲ್ಲೇ. ಇದು ಚೆನ್ನಾಗಿದೆ, ಇಲ್ಲಿ ರಾಜಧಾನಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಅದಕ್ಕೊಂದು ಕೋಟೆಯನ್ನು ಕಟ್ಟುವಂಥದ್ದು ಅಥವಾ ರಾಜಧಾನಿಗೆ ಬೇಕಾದಂಥ ಸಣ್ಣ ಪುಟ್ಟ ವರ್ಕ್ಸನ್ನು ಈತ ಸ್ಟಾರ್ಟ್ ಮಾಡ್ತಾನೆ ಹರಿಹರ. 1347ರಲ್ಲಿ ಗುಲ್ಬರ್ಗದಲ್ಲಿ ಬಹುಮನಿ ಸಾಮ್ರಾಜ್ಯ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನಿ ಶಾನಿಂದ ಆರಂಭ ಆಗುತ್ತೆ. ಇದೆಂಥ ಸೂಪರ್ ಆಗಿರೋಂಥ ಪ್ರಶ್ನೆ ಕೇಳ್ಬೋದಂದರೆ, ಇಲ್ಲಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ವಿಜಯನಗರದ ಅರಸ ಯಾರಾಗಿದ್ದರು? ನಮಗೆ ಆ ಫಸ್ಟ್ ಸ್ಟಾರ್ಟಿಂಗ್ ರಾಜನ ಒಂದು ಕಾಲಾವಧಿ ಗೊತ್ತಿದ್ದರೆ ನಾವು ಇದನ್ನು ಹೇಳುವಂಥದ್ದು ಸುಲಭ ಆಗತ್ತೆ. ಹರಿಹರ ಈ 1ನೇ ಹರಿಹರ ಅಂತ ಇದ್ದಾನಲ್ಲ, ಆತನ ಕಾಲದಲ್ಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದಂಥ ಮೊದಲನೇ ರಾಜ 1ನೇ ಹರಿಹರನ ಕಾಲದಲ್ಲೇ ಬಹುಮನಿ ಸಾಮ್ರಾಜ್ಯವು ಸಹ ದಕ್ಷಿಣ ಭಾರತದಲ್ಲಿ ಸ್ಥಾಪನೆ ಆಗತ್ತೆ. 1ನೇ ಹರಿಹರನ ಆಳ್ವಿಕೆಯಲ್ಲಿ ಬಹುಮನಿಗಳು ಮತ್ತು ವಿಜಯನಗರ ಸಾಮ್ರಾಜ್ಯಗಳ ನಡುವೆ ಘರ್ಷಣೆಗಳು ಪ್ರಾರಂಭ ಆಗುತ್ತೆ. ಇದು ಕ್ವೈಟ್ ನ್ಯಾಚುರಲ್ ಅಂತಾರಲ್ಲ, ಹಂಗಾಗುತ್ತೆ. ಯಾಕೆಂದರೆ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಧರ್ಮ ರಕ್ಷಣೆಗೆ ಅಂತ ನಿಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತದಲ್ಲಿ ಮುಸ್ಲಿಂ ಇದನ್ನು ಮತಾಂತರ ಮಾಡಿ ಇಲ್ಲಿ ಹೆಚ್ಚು ಇದು ಮಾಡಬೇಕು ಅಂತ ಬಂದಂಥ ದಾಳಿಗಳಲ್ಲಿ ಅದರ ಕುರುಹುವಾಗೆ ದಕ್ಷಿಣ ಭಾರತದಲ್ಲಿ ಇಸ್ಲಾಂ ಸಾಮ್ರಾಜ್ಯ ಹುಟ್ಟಿಕೊಳ್ಳೋಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಸಹಜವಾಗೇ ಇವರ ನಡುವೆ ಘರ್ಷಣೆಗಳು ಇರುತ್ತೆ. ಅದು 1ನೇ ಹರಿಹರನ ಕಾಲದಿಂದಲೇ ಬಹುಮನಿ ವಿಜಯನಗರ ಘರ್ಷಣೆಗಳು ಆರಂಭ ಆಗಿರುತ್ತೆ. ಇದು ಸೂಪರ್. ಯಾರ ಕಾಲದಿಂದ ಘರ್ಷಣೆಗಳು ಆರಂಭ ಆಯಿತು ಅಂತಲೂ ಪ್ರಶ್ನೆ ಕೇಳ್ಬೋದು. ವೇದಗಳ ಮೇಲೆ, ಯಾಕೆಂದರೆ ಇಲ್ಲಿ ನೀವು ಚೆನ್ನಾಗಿ ನೆನಪಿಟ್ಕೋಬೇಕು, ಗುಪ್ತರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾರೆ, ಪ್ರಮುಖ ರಾಜವಂಶ.
ಶಾತವಾಹನರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾರೆ. ಅದೇ ರೀತಿ ಇಲ್ಲಿ ಸಹ ದಕ್ಷಿಣ ಭಾರತದಲ್ಲಿ ವಿಜಯನಗರದ ಅರಸರು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ ಬರ್ತಾರೆ. ಈ ಕಾರಣದಿಂದ ಏನಾಗುತ್ತೆ, ಇವರು ವೇದಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಬ್ರಾಹ್ಮಣರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು, ಆ ಸಾಹಿತ್ಯ ಪ್ರೋತ್ಸಾಹಕ್ಕೆ ಬೆಂಬಲವನ್ನು ಕೊಡುವಂಥದ್ದು ಇಲ್ಲಿ ಗಮನಿಸ್ತೀವಿ. ಅದರಿಂದಾಗಿ ವಿಜಯನಗರದ ಅರಸರು ವೇದಗಳ ಮೇಲೆ ಭಾಷ್ಯಗಳು ಅಂತ ಏನಕ್ಕೆ ಬರೀತಾರೆ ಅಂದರೆ, ವೇದ ಸಂಸ್ಕೃತದಲ್ಲಿರ್ತದೆ, ಸ್ವಲ್ಪ ಕ್ಲಿಷ್ಟವಾಗಿರ್ತದೆ, ಅರ್ಥ ಮಾಡ್ಕೊಳ್ಳೋದು ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ಅದನ್ನು ಸಿಂಪ್ಲಿಫೈ ಮಾಡಿ ಹೇಳುವಂಥದ್ದೇ ಭಾಷ್ಯಗಳು ಅಂತ. ಅದರಿಂದ ವೇದಗಳನ್ನು ಸಾಮಾನ್ಯ ಜನಕ್ಕೆ ಸಿಂಪಲ್ ಆಗಿ ಅರ್ಥ ಆಗಲಿ ಅಂತ ಅದರ ಮೇಲೆ ಭಾಷ್ಯಗಳನ್ನು ಬರೆಸೋದನ್ನು ಹರಿಹರ ಆರಂಭ ಮಾಡ್ತಾನೆ. ಅದಕ್ಕೆ ವೇದ ಮಾರ್ಗ ಸ್ಥಾಪನಾಚಾರ್ಯ ಅನ್ನೋಂಥ ಬಿರುದು ಹರಿಹರನಿಗೆ ಬರುತ್ತೆ. ಇದನ್ನು ಪ್ರಶ್ನೆ ಕೇಳ್ತಾರೆ, ವೇದ ಮಾರ್ಗ ಸ್ಥಾಪನಾಚಾರ್ಯ ಅಂತ ಯಾರಿಗೆ ಬಿರುದಿತ್ತು ಅಂತ. ನೆಕ್ಸ್ಟ್ ಬರೋಂಥವನು ಹರಿಹರ ತೀರಿಕೊಂಡ ನಂತರ ಅವನ ತಮ್ಮನಾದಂಥ ಬುಕ್ಕರಾಯ ಆಳ್ವಿಕೆಗೆ ಬರ್ತಾನೆ. ಈತ 1356ರಿಂದ 1377 ತನಕ ಆಳ್ವಿಕೆ ಮಾಡ್ತಾನೆ. ತೆಲಂಗಾಣ ದ್ವಾರಾಸಮುದ್ರ ಪ್ಲೇಸಲ್ಲಿ ಈತ ಆಡಳಿತವನ್ನು ಮಾಡ್ತಾ ಇದ್ದ. ಅನಂತರ ಕಾಲದಲ್ಲಿ ಈತ ರಾಜನಾಗಿ ಆಯ್ಕೆಯಾದ ನಂತರ ಆರ್ಕಾಟ್ ಅನ್ನೋಂಥದ್ದು ದಕ್ಷಿಣ ಭಾರತದಲ್ಲೇ ಬರುವಂಥದ್ದು. ಆರ್ಕಾಟ್ ನಿಮಗೆ ಗೊತ್ತದೆ, ಕರ್ನಾಟಕ ಯುದ್ಧಗಳಲ್ಲಿ ಬರುತ್ತೆ, ಕರ್ನಾಟಕನ ರಾಜಧಾನಿ. ಅದರ ಒಂದು ಆರ್ಕಾಟಲ್ಲಿ ಶಂಭೂರಾಯ ಅನ್ನೋತವನು ಆಳ್ವಿಕೆ ಮಾಡ್ತಾ ಇದ್ದ. ಬುಕ್ಕರಾಯನ ವಿರುದ್ಧ ಆತ ದಂಗೆ ಹೇಳ್ತಾನೆ. ಆಗ ಕಂಪಣನ ನೇತೃತ್ವದಲ್ಲಿ, ನೋಡಿ ಬುಕ್ಕರಾಯನ ಬ್ರದರ್ ಆತ, ಕಂಪಣನ ನೇತೃತ್ವದಲ್ಲಿ ಶಂಭೂರಾಯನನ್ನು ಸೆರೆ ಹಿಡಿದು ಮಧುರೈ ಸುಲ್ತಾನನ್ನು ಸೋಲಿಸಿ ಮಧುರೆಯನ್ನು ವಶಪಡಿಸ್ಕೊಳ್ತಾನೆ ಕಂಪಣರಾಯ. ಇದು ಇಂಪಾರ್ಟೆಂಟು. ಮಧುರೆಯನ್ನು ಅಲ್ಲಿಗೆ ನೋಡಿ, ಮಧುರೈ ಹಿಂದೂ ಧರ್ಮದ ಒಂದು ಪ್ರಮುಖ ಕೇಂದ್ರಗಳಲ್ಲಿ ಒಂದು. ಕಂಚಿ, ಮಧುರೈ, ನಂತರ ಮಹಾಬಲಿಪುರಂ, ತಂಜಾವೂರು, ಇವೆಲ್ಲ ಪ್ರಮುಖ ಕೇಂದ್ರಗಳು. ಆ ಮಧುರೈಯನ್ನು ಒಬ್ಬ ಸುಲ್ತಾನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಅದಕ್ಕೆ ನೀವು ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಗಳ ಸಂದರ್ಭದಲ್ಲಿ ಮಧುರೈಯನ್ನು ಇವನು ಆಕ್ರಮಣ ಮಾಡ್ತಾನೆ. ಯಾರು? ಮಲ್ಲಿಕಾಪರ್ ಆಕ್ರಮಣ ಮಾಡಿ ಅಲ್ಲೊಂದು ಮಸೀದಿಯನ್ನು ನಿರ್ಮಿಸ್ತಾನೆ. ಅನಂತರ ಅದ್ರ ಕುರುಹುಗಳಾಗಿ ನೋಡಿ, ಆ ಮಧುರೆಯನ್ನು ಒಬ್ಬ ಸುಲ್ತಾನ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆತ ಅಲ್ಲಿರುವಂಥ ಪ್ರಜೆಗಳಿಗೆ ತೊಂದರೆ ಕೊಡುವಂಥದ್ದು, ಮತಾಂತರ ಮಾಡುವಂಥದ್ದು, ಹಿಂಸೆ ಕೊಡುವಂಥದ್ದು ಈತ ಮಾಡ್ತಾ ಇರ್ತಾನೆ. ಅದಕ್ಕೆ ಆ ಸಂದರ್ಭದಲ್ಲಿ ಈ ಹಿಂದೂ ಧರ್ಮದ ರಕ್ಷಕರಾದಂಥ ಬುಕ್ಕರಾಯ ಆ ಒಂದು ಕಾರ್ಯವನ್ನು ಕಂಪಣ ತನ್ನ ಸಹೋದರ ಕಂಪಣನಿಗೆ ವಹಿಸ್ತಾನೆ. ಆ ಕಂಪಣ ಮಧುರೆಯನ್ನು ಗೆದ್ದುಕೊಂಡು ಅಲ್ಲಿನ ಮೂರ್ತಿಯನ್ನು ಒಂದನ್ನು ತಂದು, ಶ್ರೀರಂಗನಾಥ ಒಂದು ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾನೆ. ಎಲ್ಲಿ? ಶ್ರೀರಂಗಂನಲ್ಲಿ. ಈ ಘಟನೆಯನ್ನು, ಅಂಥ ಒಂದು ಧಾರ್ಮಿಕ ಒಂದು ರಕ್ಷಣೆ ಮಾಡಿದಂಥ ಸಾಧನೆಯನ್ನು ಕಂಪಣರಾಯನ ಪತ್ನಿ ಗಂಗಾದೇವಿ ಅಂತ, ಆಕೆ ಮಧುರಾ ವಿಜಯಂ ಅಥವಾ ವೀರ ಕಂಪಣರಾಯ ಚರಿತಂ ಅನ್ನೋಂಥ ಒಂದು ಪುಸ್ತಕವನ್ನು ಬರೀತಾಳೆ. ಅದು ಎಲ್ರಿಗೂ ಗೊತ್ತು. ಈಗ ಸಿಂಪಲಾಗಿ ಕೇಳ್ತಾ ಇದ್ದೇನೆ, ಈಗ ನನ್ನನ್ನು ನೋಡಿಕೊಂಡು ಹೇಳಿ, ಗಂಗಾದೇವಿ ಬರೆದಂಥ ಮಧುರಾ ವಿಜಯಂ ಅನ್ನೋಂಥದ್ದು ಯಾವ ಭಾಷೆಯಲ್ಲಿದೆ? ಕನ್ನಡ ಭಾಷೆ, ತೆಲುಗು ಭಾಷೆ, ತಮಿಳು ಭಾಷೆ, ಮೂರಿಷ್ಟೇ ಹೇಳಿ. ಯಾವ ಭಾಷೆಯಲ್ಲಿದೆ? ನಾವು ಅದನ್ನು ಓದ್ಕೊಂಡಿರ್ತೀವಿ. ಸಂಸ್ಕೃತ ಭಾಷೆಯಲ್ಲಿದೆ. ಆ ಒಂದು ಕೃತಿಯನ್ನು ಆಕೆ ಬರೀತಾಳೆ ತನ್ನ ಗಂಡನ ಸಾಧನೆಗಳನ್ನು ಕುರಿತು. ಅಲ್ಲಿಗೆ ತನ್ನ ಗಂಡನ ಸಾಧನೆಗಳನ್ನು ಕುರಿತು ಈಕೆ ಬರೆದಿದ್ದಾಳೆ ಅಂದರೆ ಬಹುಶಃ ಈಕೆನೂ ಸಹ ಜೊತೆಯಲ್ಲಿ ಹೋಗಿರಬೇಕು. ತನ್ನ ಗಂಡನ ಯುದ್ಧ ಕೌಶಲ್ಯವನ್ನು ನೋಡಿ, ಯುದ್ಧ ತಂತ್ರಗಳನ್ನು ನೋಡಿ ಆಕೆ ಹೆಚ್ಚು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅನಂತರ ಕೃತಿ ರಚನೆ ಮಾಡಿರುವಂಥ ಸಾಧ್ಯತೆಗಳನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಕೊಂಡವೀಡಿನ ರೆಡ್ಡಿಗಳನ್ನು ಸಹ ಈತ ಬುಕ್ಕರಾಯ ಸೋಲಿಸ್ತಾನೆ. ಪೆನುಗೊಂಡ ಅನ್ನೋಂಥ ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ. ಅದನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಳ್ತಾನೆ. ಪೆನುಗೊಂಡ ರೆಡ್ಡಿಗಳು ಅಂತ ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾರೆ ಮೊದಲು. ಅದನಂತರ ಇನ್ನೊಂದು ವಿಶೇಷ ಏನಂದರೆ, ಚೀನಾ ದೇಶದ ಜೊತೆಗೆ ನೋಡಿ, ಇಲ್ಲಿನ ಕಾಲದಲ್ಲಿ ದಕ್ಷಿಣ ಭಾರತ ಆಗಿನ ಕಾಲಕ್ಕೆ ನಿಮ್ಗೆಲ್ರಿಗೂ ಗೊತ್ತಿದೆ, ಸಾಂಬಾರ ಪದಾರ್ಥಗಳಿಗೆ ತುಂಬ ಖ್ಯಾತಿಯನ್ನು ಗಳಿಸಿರುವಂಥ ಪ್ಲೇಸು. ಚೀನಾ ಏನಕ್ಕೆ ಆಗಿನ ಕಾಲದಲ್ಲಿ ತುಂಬ ಫೇಮಸ್ಸು ಅಂದರೆ ಚೀನಾಂಬರ ಅಂತ, ಅಂದರೆ ರೇಷ್ಮೆ ಬಟ್ಟೆಗೆ ಚೀನಾದಲ್ಲಿ ಚೀನಾಂಬರ ಅಂತ ಕರಿತಾ ಇದ್ರು. ಅದನ್ನು ಚೀನಾದಲ್ಲೇ ತಯಾರಿ ಮಾಡಲಾಗ್ತಾಯಿತ್ತು ರೇಷ್ಮೆ ಬಟ್ಟೆ. ಅದರಿಂದಾಗಿ ಆಗಿನ ಯುರೋಪ್ ದೇಶಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಭಾರತದ ಹತ್ತಿ ಬಟ್ಟೆ, ಚೀನಾದ ರೇಷ್ಮೆ ಬಟ್ಟೆ, ದಕ್ಷಿಣ ಭಾರತದ ಸಾಂಬಾರ ಪದಾರ್ಥಗಳು. ಅದಕ್ಕೆ ಇದು ಕನೆಕ್ಟಿವಿಟಿ ಆಗಂಗೆ, ಹಂಪಿಗೆ ಬರೋಂಥವ್ರಿಗೆ ಹಂಪಿಯಲ್ಲೇ ರೇಷ್ಮೆ ಬಟ್ಟೆ ಸಿಗುವಂತ ಆಗಬೇಕು. ಅದಕ್ಕೆ ಸಂಪರ್ಕ ಕಲ್ಪಿಸ್ಬೇಕು, ಎಲ್ಲಿಗೆ? ಚೀನಾಗೆ. ಅದಕ್ಕೆ ಏನು ಮಾಡ್ತಾನೆ ಈತ, ತನ್ನ ರಾಯಭಾರಿಯನ್ನು ಎಲ್ಲಿಗೆ ಕಳಿಸ್ತಾನೆ? ಚೀನಾದ ಮಿಂಗ್ ಅನ್ನೋಂಥ ಒಬ್ಬ ರಾಜನ ಆಸ್ಥಾನಕ್ಕೆ ಕಳಿಸ್ತಾನೆ. ಇದರ ಮುಖಾಂತರ ವ್ಯಾಪಾರದ ಅನುಕೂಲಗಳು ಇಲ್ಲಿ ಬೆಳೀತದೆ. ಇಲ್ಲಿಂದನೇ ಬೇಸ್ ಆಗುತ್ತೆ ದಕ್ಷಿಣ ಭಾರತದ ವ್ಯಾಪಾರ ಹೆಚ್ಚಾಗಲಿಕ್ಕೆ. ಚೀನಾ ದೇಶಕ್ಕೆ ರಾಯಭಾರಿಯನ್ನು ಕಳಿಸಿದಂಥ ಮೊದಲ ವಿಜಯನಗರದ ಅರಸ ಯಾರು ಅಂದರೆ ಬುಕ್ಕರಾಯ, ಅಥವಾ ಈತನ ಕಾಲದಲ್ಲಿ, ಬುಕ್ಕರಾಯನ ಕಾಲದಲ್ಲಿ. ಬುಕ್ಕನು ಶ್ರೀರಂಗಪಟ್ಟಣದಲ್ಲಿ ಇನ್ನೊಂದು ವಿಶೇಷ ಧಾರ್ಮಿಕ ಸಾಮರಸ್ಯ ಇತ್ತು ಅನ್ನೋಂಥದ್ದಕ್ಕೆ ಇನ್ನೊಂದಷ್ಟು
ಬುಕ್ಕರಾಯನ ಕಾಲದಲ್ಲಿ ಶ್ರೀರಂಗಪಟ್ಟಣ ಭಾಗದಲ್ಲಿ ಜೈನರಿಗೂ ಮತ್ತು ವೈಷ್ಣವರಿಗೆ ಘರ್ಷಣೆ ನಡೀತದೆ. ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು, ಜೈನರಿಗೆ ಮತ್ತು ಬೌದ್ಧರಿಗೆ ಅಲ್ಲ, ಅಥವಾ ಶೈವರು ಮತ್ತು ವೈಷ್ಣವರಲ್ಲ. ಇದು ವಿಶೇಷ ಕಾಂಬಿನೇಷನ್, ಜೈನರು ಮತ್ತು ವೈಷ್ಣವರಿಗೆ. ಇದು ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಸುಮಾರು ಕಡೆ ಏನು ಬರುತ್ತೆ ಅಂದರೆ ಜೈನರು ಬೌದ್ಧರ ಘರ್ಷಣೆಗಳು ಅಂತ ಅಂದ್ಕೋತೀವಿ, ಅಥವಾ ಶೈವರ ವೈಷ್ಣವರ ಘರ್ಷಣೆಗಳು ಅಂತ ಅಂದ್ಕೋತೀವಿ. ಸಾಮಾನ್ಯವಾಗಿ ಜೈನ ಬೌದ್ಧರ ಘರ್ಷಣೆಗಳು 99% ನಮಗೆ ಅತಿ ಹೆಚ್ಚಿನ ದಾಖಲೆಗಳು ಸಿಕ್ಕಿಲ್ಲ ಯಾವುದೂ. ಆದರೆ ಶೈವ ವೈಷ್ಣವರಿಗೆ ಘರ್ಷಣೆಗಳಿದ್ದಂಥದ್ದು ನಮ್ಮ ರಾಮಾನುಜಾಚಾರ್ಯರ ಕಾಲದಲ್ಲಿ, ಕುಲೋತ್ತುಂಗ ಚೋಳನ ಕಾಲದಲ್ಲಿ ಅವೆಲ್ಲ ಸಿಗ್ತವೆ. ಅದರಿಂದಾಗಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಜೈನರು ಮತ್ತು ವೈಷ್ಣವರ ನಡುವೆ ಧಾರ್ಮಿಕ ಸಂಘರ್ಷಗಳು ನಡೀತದೆ ಬುಕ್ಕರಾಯನ ಕಾಲದಲ್ಲಿ. ಆ ಸಂದರ್ಭದಲ್ಲಿ ಆ ಧಾರ್ಮಿಕ ಸಂಘರ್ಷವನ್ನು ಬಗೆಹರಿಸ್ತಾನೆ. ಆ ಬಗೆಹರಿಸಿದ ಅಂತ ಹೇಳುವಂಥ ಶಾಸನ ಯಾವುದು ಅಂದರೆ ಶ್ರವಣಬೆಳಗೊಳದಲ್ಲಿ ಆ ಶಾಸನವನ್ನು ಹಾಕಿಸಲಾಗಿದೆ. ಬುಕ್ಕರಾಯನ ಕಾಲದಲ್ಲಿ ಇವರ ನಡುವೆ ಧಾರ್ಮಿಕ ಸಂಘರ್ಷ ನಡೀತು, ಅದನ್ನು ಪರಿಹರಿಸಿದ್ರು ಬುಕ್ಕರಾಯರು ಅಂತ ಹೇಳ್ತಾರೆ. ಧಾರ್ಮಿಕ ಸಂಘರ್ಷವನ್ನು ಜೈನರು ಮತ್ತು ವೈಷ್ಣವರ ನಡುವೆ ನಡೀತು, ಅದನ್ನು ಪರಿಹರಿಸಿದ ಅಂತ ತಿಳಿಸುವಂಥ ಶಾಸನ ಯಾವುದು ಅಂತ, ಅಥವಾ ಶ್ರವಣಬೆಳಗೊಳದ ಶಾಸನ ಬುಕ್ಕರಾಯನ ಯಾವ ಸಾಧನೆಯನ್ನು ತಿಳಿಸುತ್ತೆ, ಧಾರ್ಮಿಕ ಸಾಮರಸ್ಯವನ್ನು ತಿಳಿಸುತ್ತೆ. ಈತನ ಕಾಲದಲ್ಲಿ, ಬುಕ್ಕರಾಯನ ಕಾಲದಲ್ಲಿ ಸಾಯಣ ಮತ್ತು ಮಾಧ್ವ ಪಂಡಿತರು ಅನ್ನೋಂಥವ್ರು ಇರ್ತಾರೆ. ಇವರು ಸಹ ವೇದಗಳನ್ನು, ಯಾರ ಕಾಲದಲ್ಲಿ, ಹರಿಹರನ ಕಾಲದಲ್ಲೇ ವೇದಗಳಿಗೆ ಭಾಷ್ಯ ಬರೀಲಾಯಿತು. ಅದು ಸಾಮಾನ್ಯ ಜನಕ್ಕೆ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ಬುಕ್ಕರಾಯ ಅದನ್ನು ಇನ್ನಷ್ಟು ಸಿಂಪ್ಲಿಫೈ ಮಾಡಿ ಬರೆಸ್ತಾನೆ. ಅದರಿಂದಾಗಿ ಈತನ ಕಾಲದಲ್ಲಿ ವೇದಗಳಿಗೆ ಪುನಃ ಭಾಷ್ಯಗಳನ್ನು ಬರೆಸಲಾಗುತ್ತೆ. ಅದಕ್ಕೆ ಈತನಿಗೆ ವೈದಿಕ ಮಾರ್ಗ ಪ್ರವರ್ತಕ ಅಂತಂದ್ಬಿಟ್ಟು ಅದರ ದಾರಿಯನ್ನು ಬದಲಿಸಿದಂಥವನು ಅನ್ನೋಂಥ ಒಂದು ಬಿರುದು ಬುಕ್ಕರಾಯನಿಗೆ ಸಿಗುತ್ತೆ. ಅಲ್ಲಿಗೆ ಹರಿಹರನಿಗೆ ಬುಕ್ಕನಿಗೆ ಇಬ್ಬರಿಗೂ ವೈದಿಕಕ್ಕೆ ಸಂಬಂಧಪಟ್ಟಂಥ ಬಿರುದುಗಳಿದೆ, ಕನ್ಫ್ಯೂಷನ್ ಆಗಬಾರ್ದು. ಬಹುಮನಿ ಸುಲ್ತಾನರೊಡನೆ ಯುದ್ಧ. ಬುಕ್ಕರಾಯ ಮತ್ತು ಸುಲ್ತಾನರ ನಡುವೆ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ನಡುವೆ ಘರ್ಷಣೆ ಪ್ರಾರಂಭ ಆಗುತ್ತೆ. ಯಾಕೆ ಅಂತಂದರೆ ಅಲ್ಲಿ ದೋಅಬ್ ಪ್ರದೇಶ, ಕೃಷ್ಣಾ ನದಿ ಮತ್ತು ಏನು ನಿಮಗೆ ಚೆನ್ನಾಗಿ ಗೊತ್ತಿದೆ ರಾಯಚೂರು ದೋಅಬ್ ಅಂತ ಕರಿತೀವಿ. ಕೃಷ್ಣಾ ತುಂಗಭದ್ರಾ ನದಿಗಳು, ದೋ ಅಂದರೆ 2, ಅಬ್ ಅಂದರೆ ಪ್ರದೇಶ ಅಂತ. ದೋಅಬ್ ಅಂದರೆ 2 ನದಿಗಳ ನಡುವಿನ ಪ್ರದೇಶ. 2 ನದಿಗಳ ನಡುವಿನ ಪ್ರದೇಶಕ್ಕಾಗಿ ಬಹುಮನಿ ಸುಲ್ತಾನರು ಮತ್ತು ವಿಜಯನಗರದ ನಡುವೆ ನಿರಂತರವಾಗಿ ಯುದ್ಧ ನಡೆಯುತ್ತೆ. ಯಾಕೆಂದರೆ ಆ ದೋಅಬ್ ಪ್ರದೇಶವನ್ನು ಯಾರು ವಶಪಡಿಸ್ಕೊಳ್ತಾರೋ ಅವ್ರಿಗೆ ಕಂದಾಯ ಹೆಚ್ಚಾಗಿ ಬರುತ್ತೆ. ಏಕೆಂದರೆ 2 ನದಿಗಳಿದ್ದಾವೆ ಅಂದರೆ ನೀರು ಸಿಗುತ್ತೆ, ಅಲ್ಲಿ ನದಿಗಳು ಹರಿತಾವೆ ಅಂದರೆ ಫಲವತ್ತಾದಂಥ ಮೆಕ್ಕಲು ಮಣ್ಣಿರುತ್ತೆ, ಅಲ್ಲಿ ವ್ಯವಸಾಯವನ್ನು ಹೆಚ್ಚಾಗಿ ಮಾಡ್ತಾರೆ. ಅದರಿಂದಾಗಿ ರಾಜನಿಗೆ ಕಂದಾಯ ಜಾಸ್ತಿ ಬರುತ್ತೆ, ತನ್ನದ ರಾಜ್ಯದ ಪ್ರಜೆಗಳಿಗಾಗಿ ಅಲ್ಲಿನ ದವಸ ಧಾನ್ಯಗಳು ಸಿಗುತ್ತೆ. ಅದರಿಂದಾಗಿ ವಿಜಯನಗರದಲ್ಲಾಗಲಿ ಬಹುಮನಿ ಸುಲ್ತಾನರಲ್ಲಾಗಲಿ ಪ್ರಖ್ಯಾತ ಅರಸ ಯಾರು ಬಂದಿದ್ದಾನೆ ಅಂದರೆ ಆತ ಕಂಪಲ್ಸರಿ ರಾಯಚೂರು ದೋಅಬ್ಬನ ಗೆದ್ದುಕೊಂಡ್ರೆ ಆತನ ಪ್ರಖ್ಯಾತ ಅರಸ ಅಂತ. ಅದರಿಂದಾಗಿ ಈ ಪ್ರದೇಶಕ್ಕೆ ನಿರಂತರವಾಗಿ ಹೋರಾಟಗಳು ನಡೀತಾನೆ ಇರುತ್ತೆ. ಅದು ಬುಕ್ಕರಾಯನ ಕಾಲದಲ್ಲಿ ಆರಂಭ ಆಯಿತು. 10 ವರ್ಷಗಳ ಕಾಲ ಯುದ್ಧ ನಡೆಯುತ್ತೆ ಆ ಪ್ರದೇಶಕ್ಕಾಗಿ. ಕೊನೆಗೆ ಬುಕ್ಕರಾಯ ಅದನ್ನು ವಶಪಡಿಸಿಕೊಳ್ಳಲಿಕ್ಕೆ ಯಶಸ್ವಿ ಆಗ್ತಾನೆ. ನೆಕ್ಸ್ಟ್ ಆಡಳಿತಕ್ಕೆ ಬರೋಂಥವನು 2ನೇ ಹರಿಹರ. ಈತ ಬುಕ್ಕರಾಯನ ಮಗ. ಬಹುಮನಿ ಸುಲ್ತಾನ ಮುಜಾಹಿದ್ ಶಾ ವಿಜಯನಗರದ ಮೇಲೆ ದಾಳಿ ಮಾಡ್ತಾನೆ. ಹರಿಹರನಿಂದ ಸೋತು ಕೊಲೆಗೀಡಾಗ್ತಾನೆ. ಅದ್ದಂಕಿ ಮತ್ತು ಶ್ರೀಶೈಲ, ಕೊಂಡವೀಡು ಪ್ರದೇಶಗಳು, ನೆಲ್ಲೂರು ಪ್ರದೇಶಗಳನ್ನು 2ನೇ ಹರಿಹರ ಗೆದ್ದುಕೊಳ್ತಾನೆ. ಗೋವೆಯಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ಈತ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ, ಈ ಕರಾವಳಿಯಿಂದ ಆ ಕರಾವಳಿಯವರೆಗೆ. ನೆಕ್ಸ್ಟ್ ಕೃಷ್ಣಾ ನದಿಯ ಉತ್ತರದಲ್ಲಿ ಪಾಂಗಳ ಅಂತ ಒಂದು ಕೋಟೆ ಬರುತ್ತೆ, ಆ ಕಾಲಕ್ಕೆ ಪ್ರಮುಖವಾದಂಥ ಕೋಟೆ. ಅದನ್ನು 2ನೇ ಹರಿಹರ ಅನ್ನೋಂಥವನು ಗೆದ್ದುಕೊಳ್ತಾನೆ. ಈತನು ಮೊದಲ ಬಾರಿಗೆ ಶ್ರೀಲಂಕಾವನ್ನು ಆಕ್ರಮಿಸಿಕೊಂಡು ವಿಜಯನಗರದ ರಾಜ ಯಾರು, ನೀವು ಲಕ್ಕಣ್ಣ ದಂಡೇಶ 2ನೇ ದೇವರಾಯನ ಕಾಲದಲ್ಲಿ ವಶಪಡಿಸ್ಕೊಳ್ತಾನೆ ಅಂತ ಕೇಳಲ್ಪಟ್ಟಿದ್ದೀವಿ. ಆದರೆ 2ನೇ ಹರಿಹರನೇ ಲಕ್ಕಣ್ಣ ದಂಡೇಶನಿಗಿಂತ ಮುಂಚೆ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿ ವಿಜಯವನ್ನು ಸಾಧಿಸಿರ್ತಾನೆ. ಈತನ ಬುರ್ದು ವೇದ ಮಾರ್ಗ ಸ್ಥಾಪನಾಚಾರ್ಯ. ನಾನು ಈಗಾಗಲೇ ಹೇಳಿದೆ, ಇವರು ವೇದಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತ. ಅದಕ್ಕೆ ಆ ವೇದಗಳನ್ನು ರಕ್ಷಣೆ ಮಾಡ್ತಾ ಇರೋಂಥವ್ರು ಅಥವಾ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಾ ಇರೋಂಥವ್ರು ಸೂಚಿಯಾಗಿ ಆ ಬಿರುದುಗಳನ್ನು ಕೊಡ್ತಾರೆ. ಈತನ ಆಳ್ವಿಕೆಯ ಕೊನೆಯಲ್ಲಿ, ಯಾರು 2ನೇ ಹರಿಹರನ ಆಳ್ವಿಕೆಯ ಕೊನೆಯಲ್ಲಿ ಭೀಕರ ಬರಗಾಲ ಬರುತ್ತೆ. ಅದು 12 ವರ್ಷಗಳ ಕಾಲ ಇರುತ್ತೆ. ಅದಕ್ಕೆ ದುರ್ಗಾದೇವಿ ಕ್ಷಾಮ ಅಥವಾ ದುರ್ಗಾದೇವಿ ಬರಗಾಲ ಅಂತ ಕರೀತಾರೆ ಅಂತ. ಇದು ಚೆನ್ನಾಗಿ ನೆನಪಿರಲಿ ನಿಮಗೆ. ಯಾರ ಕಾಲದಲ್ಲಿ, ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಕ್ಷಾಮ ಬರ್ತದೆ ಅಂತ, ಅದೇ ರೀತಿ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಕ್ಷಾಮ ಬರ್ತದೆ ಅಂತ, ಅದೇ ರೀತಿ 2ನೇ ಹರಿಹರ ಕಾಲದಲ್ಲಿ ಕ್ಷಾಮ ಬರುತ್ತೆ ಅಂತ. ಇದು ಆಗಿನ ಕಾಲದ. ಈಗಾದರೆ ಕ್ಷಾಮಗಳು ಬಂದರೆ ಅದಕ್ಕೆ ಪರಿಹಾರ ಕ್ರಮಗಳು ಬೇಕಾದಂಥ ರೀತಿಯಲ್ಲಿ ತಗೋಬೋದು. ಕಮ್ಯುನಿಕೇಷನ್ ಚೆನ್ನಾಗಿದೆ, ರಸ್ತೆ ಸೌಲಭ್ಯ ಇದೆ, ದೇಶಗಳ ನಡುವೆ ಒಂದು ಸಹಕಾರ ಮನೋಭಾವ ಇದೆ. ಆದರೆ ಆಗಿನ ಕಾಲದಲ್ಲಿ ಎಸ್ಪೆಷಲಿ ಮೇಯ್ನ್ ಪ್ರಾಬ್ಲಮ್ ಸಂಪರ್ಕದ ಕೊರತೆ, ಸಾರಿಗೆಯ ಕೊರತೆ. ಆ ಕಾರಣದಿಂದಾಗಿ ರಾಜ್ಯದಲ್ಲಿ ದವಸ ಧಾನ್ಯಗಳಿದ್ದರೂ ಸಹ
ಇರುವಂಥ ಪ್ರದೇಶದಿಂದ ಇಲ್ಲದೇ ಇರುವಂಥ ಪ್ರದೇಶಕ್ಕೆ ಸಾಗಾಟ ಮಾಡೋದಕ್ಕಾಗಿರಲಿ, ಅಲ್ಲಿನವ್ರಿಗೆ ಹಂಚೋದಕ್ಕಾಗಿರಲಿ, ಅದರ ಮಧ್ಯದಲ್ಲಿ ಭ್ರಷ್ಟಾಚಾರ ಸೇರಿಕೊಂಡು ಸಾವಿರಾರು ಜನ ಅಸುನೀಗುವಂಥದ್ದನ್ನು ಹಿಂದಿನ ಇತಿಹಾಸದಲ್ಲಿ ನಾವು ಗಮನಿಸಬಹುದು. 1ನೇ ದೇವರಾಯ ಈತ ಅಧಿಕಾರಕ್ಕೆ ಬಂದ ಮೇಲೆ ಬಹುಮನಿ ಸುಲ್ತಾನರೊಡನೆ ಯುದ್ಧ ಸಂಭವಿಸ್ತದೆ. ಅಕ್ಕಸಾಲೆ ಹುಡುಗಿ ಕದನ ಅಂತ ಕರೀತಾರೆ 1ನೇ ದೇವರಾಯನ ಕಾಲದಲ್ಲಿ. ಇದು ಮುದುಗಲ್ ಅನ್ನೋಂಥ ಒಂದು ಪ್ರದೇಶವನ್ನು ಗೆದ್ದುಕೊಳ್ಳಕ್ಕೆ ಹೋಗಿರ್ತಾನೆ 1ನೇ ದೇವರಾಯ. ಮುದುಗಲ್ ಅನ್ನೋಂಥ ಪ್ರದೇಶ ಬಹುಮನಿ ಸುಲ್ತಾನರಿಗೆ ಸೇರಿರುತ್ತೆ. ಆ ಪ್ರದೇಶವನ್ನು ಗೆದ್ದುಕೊಳ್ಳೋಂಥ ಸಂದರ್ಭದಲ್ಲಿ ಆ ಭಾಗದಲ್ಲೇ ಒಬ್ಬ ಅಕ್ಕಸಾಲೆಯ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿಯ ಮಗಳು ತುಂಬ ಸೌಂದರ್ಯವತಿ ಆಗಿದ್ಲು. ಆ ಹುಡುಗಿಯನ್ನು ವಶಪಡಿಸ್ಕೊಳ್ಳಲಿಕ್ಕಾಗಿ ಆ ಅಕ್ಕಸಾಲೆಯ ಹುಡುಗಿ ಕದನ ಅಂತ ಆ ಊರಿನ ಮೇಲೆ ಯುದ್ಧ ಮಾಡ್ತಾನೆ ಅನ್ನೋಂಥ ಒಂದು ಮಾತನ್ನು ಇಲ್ಲಿ ಹೇಳಲಾಗುತ್ತೆ. ಆದರೆ ದೇವರಾಯ ಸೋತೋಗ್ತಾನೆ. ಬಂಕಾಪುರವನ್ನು ಬಹುಮನಿ ರಾಜ್ಯಕ್ಕೆ ನೀಡಿ ತನ್ನ ಮಗಳನ್ನು ಸಹ ಸುಲ್ತಾನನಿಗೆ ಕೊಟ್ಟು ವಿವಾಹ ಮಾಡಿಕೊಟ್ಟ ಅಂತ ಹೇಳ್ತಾನೆ. ಇಲ್ಲೇನಾಯಿತು, ಫಸ್ಟು 1ನೇ ದೇವರಾಯ ಅನ್ನಂಥವನು ಈ ಮುದುಗಲ್ ಕೋಟೆಯನ್ನು ವಶಪಡಿಸ್ಕೊಳ್ತಾನೆ. ಅನಂತರ ಅಕ್ಕಸಾಲೆ ಹುಡುಗಿಯನ್ನು ವಶಪಡಿಸ್ಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಯುದ್ಧ ಆದಾಗ ಆಗ ಸೋತೋಗ್ತಾನೆ ಅಂತ. ಸೋತೋದಂಥ ಸಂದರ್ಭದಲ್ಲಿ ತಾನು ಬಂಕಾಪುರ ಅನ್ನೋಂಥ ಪ್ಲೇಸನ್ನು ಆ ಬಹುಮನಿ ಸುಲ್ತಾನನಿಗೆ ಬಿಟ್ಟುಕೊಟ್ಟು ಜೊತೆಗೆ ತನ್ನ ಮಗಳನ್ನು ಸಹ ಬಹುಮನಿ ಸುಲ್ತಾನನಿಗೆ ಕೊಟ್ಟು ವಿವಾಹ ಮಾಡಿದ ಅಂತ ಹೇಳಲಾಗತ್ತೆ. ಇದು ಫಿರೋಜ್ನ ಮಗ ದೇವರಾಯನ ಮಗಳನ್ನು ವರಿಸಿದ್ದನೆಂದು ಫೆರಿಸ್ತಾ ಹೇಳ್ತಾನೆ. ಇದು ನೋಡಿ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇಬ್ನ ಬಟೂಟ ಏನು ಹೇಳ್ದ, ವಿಜಯನಗರದ ಅರಸರನ್ನು ಮೊಹಮ್ಮದ್ ಬಿನ್ ತುಘಲಕ್ ಮತಾಂತರ ಮಾಡಿದ್ದ ಅಂತ. ಅದು ಇಂಪಾರ್ಟೆಂಟು, ಕೇರ್ಫುಲ್ ಆಗಿರಬೇಕು, ಕನ್ಫ್ಯೂಷನ್ ಆಗುತ್ತೆ. ಈ 1ನೇ ದೇವರಾಯನ ಮಗಳನ್ನು ಬಹುಮನಿ ಸುಲ್ತಾನನಿಗೆ ಕೊಟ್ಟಿದ್ದ 1ನೇ ದೇವರಾಯ ಅಕ್ಕಸಾಲೆ ಹುಡುಗಿ ಅನ್ನೋಂಥವ್ರ ಮೇಲೆ ಆಸೆ ಪಟ್ಟು ಯುದ್ಧ ಮಾಡೋಕ್ಕೆ ಹೋಗಿ ಸೋತ, ಈ ವಿಚಾರವನ್ನು ಹೇಳ್ತಾ ಇರೋಂಥವ್ನು ಯಾರು ಅಂದರೆ ಫೆರಿಸ್ತಾ ಅನ್ನೋಂಥವನು ಹೇಳ್ತಾ ಇದ್ದಾನೆ. 2ನೇ ಬಾರಿ ಫಿರೋಜ್ ಶಾ ಯುದ್ಧದಲ್ಲಿ ಸೋತು ಹೃದಯಾಘಾತದಿಂದ ತೀರಿಕೊಳ್ತಾನೆ. ಯಾರು ಈಗಾಗಲೇ ತನ್ನ 1ನೇ ದೇವರಾಯನ ಮಗಳನ್ನು ಇದು ಮಾಡ್ಕೊಂಡಿದ್ರಲ್ಲ ಫ್ಯಾಮಿಲಿ, ಅವ್ರನ್ನ ಪುನಃ 1ನೇ ದೇವರಾಯ ಸೋಲಿಸ್ತಾನೆ. ವಿಜಯನಗರದ ಅರಸ 1ನೇ ದೇವರಾಯ ತನ್ನ ಸೈನಿಕರ ಯುದ್ಧ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೋಸ್ಕರ ಟರ್ಕಿಯ ಭಾಗದಲ್ಲಿ ಬಿಲ್ ವಿದ್ಯೆಯಲ್ಲಿ ಪರಿಣತಿ ಹೊಂದಿದ್ದಂಥ ಒಂದಷ್ಟು ಸೈನಿಕರನ್ನು ತನ್ನ ಸೈನ್ಯಕ್ಕೆ ನೇಮಕ ಮಾಡಿಕೊಳ್ತಾನೆ. ಈತನ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಗಜಪತಿಗಳ ನಡುವೆ ಸಂಘರ್ಷ ಆರಂಭ ಆಗುತ್ತೆ. ಗಜಪತಿಗಳು ಎಲ್ಲಿ ಬರ್ತಾರೆ, ಒರಿಸ್ಸಾ ಭಾಗದಲ್ಲಿ ಬರ್ತಾರೆ. ಆ ಒರಿಸ್ಸಾ ಭಾಗದ ಗಜಪತಿಗಳ ನಡುವೆ ಘರ್ಷಣೆ ಆರಂಭ ಆಗಿದ್ದಂಥದ್ದು ಈತನ ಕಾಲದಲ್ಲಿ, 1ನೇ ದೇವರಾಯನ ಕಾಲದಲ್ಲಿ. 1ನೇ ದೇವರಾಯ ಇದು ತುಂಬ ಇಂಪಾರ್ಟೆಂಟು. ಆಗಿನ ಕಾಲಕ್ಕೆ ತುಂಬ ಅಡ್ವಾನ್ಸ್ ಟೆಕ್ನಾಲಜಿ. ತುಂಗಾಭದ್ರಾ ನದಿಗೆ ಒಂದು ಅಣೆಕಟ್ಟನ್ನು ಕಟ್ಟಿ ಹಂಪಿಯಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ವ್ಯಾಪಾರ ಜಾಸ್ತಿ ಆಗುತ್ತೆ, ನೀರಿನ ಕೊರತೆ ಕಾಣುತ್ತೆ. ಆ ನೀರಿನ ಕೊರತೆಯನ್ನು ನೀಗಿಸಲಿಕ್ಕಾಗಿ ಈ ಡ್ಯಾಮನ್ನು ಅಥವಾ ಅಣೆಕಟ್ಟನ್ನು ಕಟ್ಟಿ ಅದರ ಮುಖಾಂತರ 15 ಕಿಲೋಮೀಟರ್ ಕಲ್ಲಿನಲ್ಲೇ ಕೊಳವೆ ರೀತಿಯಲ್ಲಿ ಕೊರೆದು ಪೈಪನ್ನು ಜೋಡಿಸ್ಕೊಂಡು ವಿಜಯನಗರಕ್ಕೆ ನೀರು ಸೌಲಭ್ಯವನ್ನು ಏರ್ಪಡಿಸಿರ್ತಾನೆ 1ನೇ ದೇವರಾಯ. ಏಕೆಂದರೆ 2ನೇ ದೇವರಾಯ ಇಂಪಾರ್ಟೆಂಟು, ಕೃಷ್ಣದೇವರಾಯ ಇಂಪಾರ್ಟೆಂಟು. ವಿಜಯನಗರಕ್ಕೆ ಅಣೆಕಟ್ಟನ್ನು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನು ಕಟ್ಟಿ ವಿಜಯನಗರಕ್ಕೆ ನೀರು ಹರಿಸಿದವರು ಯಾರು ಅಂದರೆ ನಾವು ಈ 1ನೇ ದೇವರಾಯನ ಗೆಸ್ಸೇ ಮಾಡೋದಿಲ್ಲ, ಅದಕ್ಕೆ ಇಂಪಾರ್ಟೆಂಟು. 1ನೇ ದೇವರಾಯನ ನಂತರ ಆಡಳಿತಕ್ಕೆ ಬರೋಂಥವನು 2ನೇ ದೇವರಾಯ. ಈತನ ಇಸ್ವಿ ನೆನ್ಪಿಟ್ಕೊಂಡಿರಬೇಕು. 1426ರಿಂದ 1446, 20 ವರ್ಷಗಳು ಆಳ್ವಿಕೆ ಮಾಡ್ತಾನೆ. ಸಂಗಮ ಸಂತತಿಯಲ್ಲಿ ಅತಿ ಪ್ರಖ್ಯಾತ ಅರಸ. ಈತನಿಗೆ ಇನ್ನೊಂದು ಬಿರುದಿದೆ, ಪ್ರೌಢದೇವರಾಯ ಅಂತ ಅಥವಾ ಗಜಬೇಂಟೆಗಾರ ಅಂತಲೂ ಕರೀತಾರೆ. ಫಿರೋಜ್ ಶಾನ ಉತ್ತರಾಧಿಕಾರಿ, ಆಗಲೇ 1ನೇ ದೇವರಾಯನ ಕೈಯಲ್ಲಿ ಸೋತಿದ್ದ, 1ನೇ ದೇವರಾಯ ಸೋತಿದ್ದ ಅಂತ ಹೇಳ್ತಾ ಇರಲ್ಲ, ಅದೇ ಫಿರೋಜ್ ಶಾನ ಉತ್ತರಾಧಿಕಾರಿಯಾದ ಅಹಮದ್ ಶಾ ವಿಜಯನಗರದ ಮೇಲೆ ದಾಳಿ ಮಾಡಿ ಪ್ರೌಢದೇವರಾಯನಿಂದ ಸೋತು ವಾಪಸ್ಸಾಗ್ತಾನೆ. ಬಹುಮನಿ ಸುಲ್ತಾನರು ನಿಮಗೀಗಾಗಲೇ ಗೊತ್ತಿದೆ, ಸಾಮಾನ್ಯವಾಗಿ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಬದಲಾವಣೆ ಮಾಡ್ತಾನೆ. ಯಾಕೆಂದರೆ ಮಂಗೋಲರು ಪದೇ ಪದೇ ದೆಹಲಿಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅದನ್ನು ರಕ್ಷಣೆ ಮಾಡಲಿಕ್ಕಾಗಲ್ಲ, ಹಾಗಾಗಿ ರಾಜಧಾನಿಯನ್ನು ಬದಲಾವಣೆ ಮಾಡ್ಕೋತಾನೆ. ಇನ್ನೊಂದು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತಲೂ ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿ ಬದಲಾವಣೆ ಮಾಡ್ಕೊಳ್ತಾನೆ. ಅದೇ ರೀತಿ ಬಹುಮನಿ ಸುಲ್ತಾನರು ಇವ್ರಿಗೆ ಹತ್ರ ಇದೆ, ಯಾವುದು ರಾಜಧಾನಿ ಗುಲ್ಬರ್ಗ ಹತ್ರ ಇದೆ, ಈ ದಾಳಿ ಮಾಡಲಿಕ್ಕೆ ತುಂಬ ವಿಜಯನಗರದವ್ರಿಗೆ ಅನುಕೂಲ ಇದೆ, ಹಾಗಾಗಿ ಅದಕ್ಕಿಂತ ಸೇಫ್ಟಿ ಬೀದರ್ ಅಂತಂದ್ಬಿಟ್ಟು ಬೀದರ್ಗೆ ತನ್ನ ರಾಜಧಾನಿಯನ್ನು ಬದಲಾವಣೆ ಮಾಡ್ಕೊಳ್ತಾರೆ. ಯಾರ ಕಾಲದಲ್ಲಿ? 2ನೇ ದೇವರಾಯನ ಕಾಲದಲ್ಲಿ. 2ನೇ ದೇವರಾಯ ನಂತರ ಕೊಂಡವೀಡನ್ನು ವಶಪಡಿಸ್ಕೊಳ್ತಾನೆ. ಒರಿಸ್ಸಾದ ಈಗಾಗಲೇ 1ನೇ ದೇವರಾಯನ ಕಾಲದಲ್ಲಿ ಪ್ರಾರಂಭ ಆಗಿದ್ದಂಥ ಒರಿಸ್ಸಾದ ಗಜಪತಿಗಳ ಘರ್ಷಣೆ 2ನೇ ದೇವರಾಯನ ಕಾಲದಲ್ಲೂ ಕಂಟಿನ್ಯೂ ಆಗುತ್ತೆ. ಆಗ ಗಜಪತಿ ಆ ರಾಜ ಅಲ್ಲಿದ್ದಂಥವನು ಕಪಿಲೇಂದ್ರ ಅಂತ, ಆತನನ್ನು ಸೋಲಿಸಿ ಕೊಂಡವೀಡಿಗೆ ರೆಡ್ಡಿಗಳಿಗೆ ಇವ್ರಿಗೆ ಘರ್ಷಣೆ ಇರುತ್ತೆ. ಹಾಗಾಗಿ ಆ ಕೊಂಡವೀಡಿನ ರೆಡ್ಡಿಗಳಿಗೆ ಈತ ರಕ್ಷಣೆಯನ್ನು ಕೊಡ್ತಾನೆ. 2ನೇ ದೇವರಾಯನ ಸೇನಾಧಿಪತಿ ಲಕ್ಕಣ್ಣ ದಂಡೇಶ, ಈತ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಅಲ್ಲಿನ
ಒಂದು ರಾಜರನ್ನು ಸೋಲಿಸಿ ಅಲ್ಲಿನಿಂದ ಕಪ್ಪ ಕಾಣಿಕೆಗಳನ್ನು ತಗೊಳ್ತಾನೆ. ಇನ್ನೂ ಒಂದು ನೀವು ಆ ಕಾಲಕ್ಕೆ ಗಮನಿಸಬೇಕು, ವಿಶೇಷ ಏನಪ್ಪ ಅಂತಂದರೆ ನೌಕೆಗಳಲ್ಲಿ ಹೋಗಬೇಕಾಗಿತ್ತು. ಎಲ್ಲಿಗೆ? ಶ್ರೀಲಂಕಾಗೆ. ನೌಕೆಗಳ ಮುಖಾಂತರ ಹೋಗಿ ನೌಕೆಗಳ ಮುಖಾಂತರ ಸೈನಿಕರು ಶಸ್ತ್ರಾಸ್ತ್ರಗಳನ್ನು ಸಾಗಿಸ್ಕೊಂಡು ಹೋಗಿ ಅಲ್ಲಿ ಯುದ್ಧ ಮಾಡಬೇಕಾಗಿತ್ತು. ಆದರೂ ಸಹ ಆ ನೌಕಾ ಯುದ್ಧಗಳನ್ನು ಮಾಡಿ ಯಶಸ್ವಿ ಆಗ್ತಾನೆ ಅನ್ನೋಂಥದ್ದು ಆಗಿನ ಕಾಲಕ್ಕೆ ಅದ್ಭುತವಾದಂಥ ಸಾಧನೆ. ಈ ವಿಜಯದ ನೆನಪಿಗಾಗಿ ಲಕ್ಕಣ್ಣ ದಂಡೇಶ ದೇವರಾಯನಿಗೆ, ಎರಡನೇ ದೇವರಾಯನಿಗೆ ದಕ್ಷಿಣಾಪಥದ ಚಕ್ರವರ್ತಿ ಅನ್ನೋಂಥ ಬಿರುದನ್ನು ಕೊಡ್ತಾನೆ. ಯಾಕೆ ಇಲ್ಲಿ ದಕ್ಷಿಣಾಪಥದ ಚಕ್ರವರ್ತಿ ಅಂತ ಬರುತ್ತೆ ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಹಿಂಗೆ ಬರುತ್ತೆ ದಕ್ಷಿಣ ಭಾರತ, ಜೊತೆಗೆ ಶ್ರೀಲಂಕಾ ಇಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ಇಲ್ಲೇನಾಗಿದೆ, ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಹೆಚ್ಚು ಭಾಗ ಇಷ್ಟು ಆಳ್ವಿಕೆ ಮಾಡ್ತಾ ಇದೆ. ಅದಕ್ಕೆ ದಕ್ಷಿಣಾಪಥದ ಚಕ್ರವರ್ತಿ ಅನ್ನೋಂಥ ಬಿರುದು ಬರುತ್ತೆ ಎರಡನೇ ದೇವರಾಯನಿಗೆ. ಪರಮತ ಸಹಿಷ್ಣು ಆಗಿರ್ತಾನೆ ಎರಡನೇ ದೇವರಾಯ. ತಾನು ಉತ್ತಮವಾದಂಥ ರಾಜ, ಬಲಿಷ್ಠ ರಾಜ ಅಂದ್ಬಿಟ್ಟು ಧಾರ್ಮಿಕವಾಗಿ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ಮಾಡೋಂಥ ಕೆಲಸವನ್ನು ಈತ ಮಾಡೋದಿಲ್ಲ. ಜೈನರಿಗೆ, ವೈಷ್ಣವರಿಗೆ ದೇವಾಲಯಗಳನ್ನು ನಿರ್ಮಿಸಿ ಕೊಡ್ತಾನೆ. ಮುಸ್ಲಿಮರಿಗೆ ಮಸೀದಿ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾನೆ. ಮಹಾನಾಟಕ ಸುಧಾನಿಧಿ ಅನ್ನೋಂಥ ಒಂದು ಚಂಪು ಸಾಹಿತ್ಯದ ಒಂದು ಕೃತಿಯನ್ನು ಬರೀತಾನೆ. ಜೊತೆಗೆ ಬಾದಾರಾಯಣ ಅಂತ ಬರ್ತಾನೆ, ಆತನ ಒಂದು ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಈತ ಬರೀತಾನೆ. ಈತನ ಸಾಹಿತ್ಯ ಏನು ಸಭಾಂಗಣ, ಇದು ಚೆನ್ನಾಗಿ ನೆನಪಿರ್ಬೇಕು ನಿಮಗೆ. ಅಂದರೆ ಕೃಷ್ಣದೇವರಾಯನ ಕಾಲದಲ್ಲೇ ಸಾಹಿತಿಗಳಿಂದ ತುಂಬಿತ್ತು ಅವರ ಸಭೆ ಅಂತ ಹೇಳ್ತಾರೆ. ಅದಕ್ಕೆ ಹಿನ್ನೆಲೆ ಎಲ್ಲಿದೆ ಅಂದರೆ, ಎರಡನೇ ದೇವರಾಯನ ಕಾಲದಲ್ಲೇ ಸಾಹಿತಿಗಳಿಂದ ತುಂಬಿರುತ್ತೆ ಆತನ ಆಸ್ಥಾನ. ಅದಕ್ಕೆ ಮುತ್ಯಾಲ ಶಾಲಾ ಅಂತ ಕರೀತಾರೆ, ಅಂದರೆ ಮುತ್ತಿನ ಶಾಲೆ ಅಂತ ಕರೀತಾ ಇರ್ತಾರೆ. ಅಂದರೆ ಸಾಹಿತಿಗಳು ಅನ್ನೋಂಥ ಒಂದೊಂದು ಸಾಹಿತಿ ಒಂದೊಂದು ಮುತ್ತು, ಆ ಮುತ್ತುಗಳಂಥ ಸಾಹಿತಿಗಳ ಸಂಖ್ಯೆಯಲ್ಲಿ ಜಾಸ್ತಿ ಇರೋದ್ರಿಂದ ಮುತ್ತಿನ ಹಾರದ ರೀತಿ, ಮುತ್ತಿನ ಶಾಲೆ ರೀತಿ, ಮುತ್ತುಗಳೇ ತುಂಬಿರುವಂಥ ಒಂದು ಸಭೆ ಅಂತ ಅಂದ್ಬಿಟ್ಟು ಎರಡನೇ ದೇವರಾಯನ ಸಭೆಗಳನ್ನು ಕರೀತಾ ಇರ್ತಾರೆ. ಕವಿಗಳು ವಾರಕ್ಕೋ ತಿಂಗಳಿಗೋ 15 ದಿವಸಕ್ಕೋ ಕವಿಗೋಷ್ಠಿಗಳನ್ನು ಮಾಡಿ ತಮ್ಮ ಪಾಂಡಿತ್ಯ, ತಮ್ಮ ಕಾವ್ಯ ರಚನೆಯ ಒಂದು ಇದನ್ನು ಜನರಿಗೆ ಉಣಬಡಿಸ್ತಾ ಇರ್ತಾರೆ. ಬಹುಮನಿ ಸುಲ್ತಾನ 1ನೇ ಅಹಮದ್ ಶಾನನ್ನು 2 ಬಾರಿ ಸೋಲಿಸಿ ದೋಅಬ್ ಪ್ರದೇಶವನ್ನು ಎರಡನೇ ದೇವರಾಯ ಗೆದ್ದುಕೊಳ್ತಾನೆ. ಕೊಂಡವೀಡನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿಸುವುದರೊಂದಿಗೆ ರಾಯಲಸೀಮಾ ಅಂತ ಕರೀತಾರೆ. ಆಂಧ್ರದಲ್ಲಿ ಸುಮಾರು ಸಿನಿಮಾಗಳಲ್ಲಿ ನೀವು ಕೇಳ್ತೀರಿ ರಾಯಲಸೀಮಾ ಅಂತ. ರಾಯಲಸೀಮೆ ಅಂದರೆ ಚಿತ್ತೂರು ತಿರುಪತಿ ಬರುತ್ತಲ್ಲ, ಆ ಭಾಗಕ್ಕೆ ರಾಯಲಸೀಮಾ ಅಂತ ಕರೀತಾರೆ. ಅಲ್ಲಿ ಕೊಂಡವೀಡು ಅಂತಲೂ ಬರುತ್ತೆ, ಅಲ್ಲಿ ರೆಡ್ಡಿಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ. ಅವರನ್ನು ಸೋಲಿಸಿ ಅದನ್ನು ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ರಾಯಲಸೀಮಾ ಅಂದರೆ ರಾಜ್ಯ ಅಂತ ತೆಲುಗಿನಲ್ಲಿ, ರಾಯ ಅಂದರೆ ಕೃಷ್ಣದೇವರಾಯ, ಎರಡನೇ ದೇವರಾಯ, ಈ ರಾಜವಂಶಕ್ಕೆ ಸೇರಿದ್ದು ಅಂತ. ಹಾಗಾಗಿ ಅದನ್ನು ರಾಯಲಸೀಮಾ ಅಂತ ಕರೀತಾರೆ. ಮೊದಲ ಬಾರಿಗೆ ಸುಮಾರು 10,000 ಮುಸ್ಲಿಂ ಸೈನಿಕರನ್ನು, ಧಾರ್ಮಿಕ ಸಾಮರಸ್ಯ ಅಂತ ಹೇಳಿದೆ ಎರಡನೇ ದೇವರಾಯಂದು, ಮುಸ್ಲಿಂ ಸೈನಿಕರನ್ನು 10,000 ಜನರನ್ನು ಆತ ತನ್ನ ಸೈನ್ಯಕ್ಕೆ ಸೇರಿಸ್ಕೊಳ್ತಾನೆ. ತಮ್ಮ ಸಿಂಹಾಸನದ ಪಕ್ಕದಲ್ಲಿ ಅಗೌರವ ತೋರಿಸಬಾರ್ದು ಅಂತ. ಈಗ ಮುಸ್ಲಿಂ ಧರ್ಮದ ಪ್ರಕಾರ ಏನು ಹೇಳುತ್ತೆ, ಅಲ್ಲಾಗೆ ಬಿಟ್ಟು ಬೇರೆ ಯಾರಿಗೂ ತಲೆ ಬಾಗಬಾರ್ದು ಅಂತ. ಆದರೆ ರಾಜರ ಆಸ್ಥಾನಕ್ಕೆ ಬಂದಂಥ ಯಾರೇ ಧರ್ಮದವರಾಗಿರಲಿ ರಾಜನಿಗೆ ತಲೆ ಬಾಗಬೇಕು. ಅದಕ್ಕೆ ಅವರ ಧರ್ಮಕ್ಕೆ ಧಕ್ಕೆ ಬರಬಾರ್ದು. ಹಾಗಾಗಿ ತಮ್ಮ ಆಸ್ಥಾನದಲ್ಲಿ ತಲೆ ಬಾಗುವಂಥದ್ದು ನಿಲ್ಲಬಾರ್ದು ಅಂದ್ಬಿಟ್ಟು ಪಕ್ಕದಲ್ಲಿ ಭಗವದ್ಗೀತೆ, ಏನು ಮುಸ್ಲಿಮರ ಕುರಾನ್ ಅನ್ನೋಂಥ ಗ್ರಂಥಗಳನ್ನು ಅಲ್ಲಿ ಇಡ್ತಾನೆ ಅಂತ, ಬೈಬಲನ್ನು ಅಲ್ಲಿ ಇಟ್ಟಿರ್ತಾನೆ ಅಂತ. ಬೈಬಲನ್ನು ಯಾಕೆ ಇಡ್ತಾರೆ ಅಂದರೆ, ವಿದೇಶಿಗರು ಬರ್ತಾರೆ ಈಗ ವ್ಯಾಪಾರಕ್ಕೆ, ಈಗಾಗಲೇ ವಾಸ್ಕೋಡಿಗಾಮ ಮತ್ತು ಆ ಥರದ ಒಂದು ಇದು ಬಂದು ಬರೋದಕ್ಕೆ ಹಿನ್ನೆಲೆಗಳು ನಡೆದಿರುತ್ತೆ. ಹಾಗಾಗಿ ಕ್ರಿಶ್ಚಿಯನ್ಸ್ ಯಾರಾದರೂ ಬಂದರೂ ಸಹ ಅವರು ತಲೆಬಾಗೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಆ ಗ್ರಂಥಗಳನ್ನು ಇಟ್ಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಕೃಷ್ಣಾ ನದಿಯಿಂದ ಶ್ರೀಲಂಕಾ, ಅರೇಬಿಯಾ ಸಮುದ್ರದವರೆಗೆ, ಬಂಗಾಳ ಕೊಲ್ಲಿಯವರೆಗೆ ಈ ಎರಡನೇ ದೇವರಾಯನ ಸಾಮ್ರಾಜ್ಯ ವಿಸ್ತಾರವಾಗಿತ್ತು. ಸಂಗಮ ವಂಶದಲ್ಲಿ ಅತಿ ವಿಸ್ತಾರ ಸಾಮ್ರಾಜ್ಯವನ್ನು ಹೊಂದಿದ್ದಂಥ ರಾಜ ಯಾರು ಅಂದರೆ ಎರಡನೇ ದೇವರಾಯ. ಎರಡನೇ ದೇವರಾಯನ ನಂತರ ಎರಡನೇ ವಿರೂಪಾಕ್ಷರಾಯ ಅಂತ ಬರ್ತಾನೆ. ಈತ ವ್ಯಸನಪರಣ ಆಗಿರ್ತಾನೆ. ಮಹಿಳೆಯರು ಮತ್ತು ಮದ್ಯದ ಅಮಲಿನಲ್ಲಿ ರಾಜ್ಯದ ಆಡಳಿತವನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಅನಂತರ ಬಹುಮನಿ ಸುಲ್ತಾನ್ 3ನೇ ಮೊಹಮ್ಮದ್ ಶಾನ್ ಅಂತವನು ಈ ವಿಜಯನಗರಕ್ಕೆ ಸೇರಿದಂಥ ಗೋವಾ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾನೆ. ಈತನ ಆಳ್ವಿಕೆಯಿಂದ ಎರಡನೇ ವಿರೂಪಾಕ್ಷ ರಾಯನ ಆಳ್ವಿಕೆಯ ಕಾಲದಿಂದ ಸಂಗಮ ವಂಶದ ಅವನತಿ ಆರಂಭ ಆಗತ್ತೆ. ಅನಂತರ ಎರಡನೇ ಪ್ರೌಢದೇವರಾಯ ಅನ್ನಂಥವನು ಆಡಳಿತಕ್ಕೆ ಬರ್ತಾನೆ. ಎರಡನೇ ದೇವರಾಯನ ನಂತರ ಆತನ ಮಗ ವಿಜಯರಾಯನ ಮಗ ಮಲ್ಲಿಕಾರ್ಜುನನ ನಂತರ ಆತನ ಸೋದರ ಸಂಬಂಧಿ 3ನೇ ವಿರೂಪಾಕ್ಷ. ಇಷ್ಟು ಜನ ಸಂಗಮ ವಂಶದಲ್ಲಿ ಆಳ್ವಿಕೆ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ನೋಡಿ ಹೇಗಿದೆ ಅಂತಂದರೆ, ಸಂಗಮ ವಂಶ ನಾಶ ಆಗುವಂಥ ಟೈಮ್ಗೆ ಮೊಹಮ್ಮದ್ ಗವಾನ್ ಅನ್ನಂಥವನು ಬಹುಮನಿ ಸುಲ್ತಾನರಲ್ಲಿ ಪ್ರಧಾನಿಯಾಗಿ ವರ್ಕ್ ಮಾಡ್ತಾ ಇರ್ತಾನೆ. ಆತ ಈ ಒಂದು ಇವರ ಪ್ರದೇಶಗಳನ್ನು, ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥ ಪ್ರದೇಶಗಳಾದಂಥ ಗೋವಾ, ಕೊಂಕಣ ಮತ್ತು ಬೆಳಗಾವಿ ಪ್ರದೇಶಗಳನ್ನು ವಶಪಡಿಸಿಕೊಳ್ತಾನೆ. ಇದು ನೋಡಿ ಹೆಂಗಿದೆ ಅಂತಂದರೆ, ಕೃಷ್ಣದೇವರಾಯನಿಗಿಂತ ಮುಂಚೆ ಮೊಹಮ್ಮದ್ ಗವಾನ್ ಬರ್ತಾನೆ, ಎರಡನೇ ದೇವರಾಯನ ನಂತರ ಮೊಹಮ್ಮದ್ ಗವಾನ್ ಬರ್ತಾನೆ.
ಆತನು ಬಂದಂಥ ಸಂದರ್ಭದಲ್ಲಿ ಈ ರಾಜರು ವೀಕ್ ಇರೋದ್ರಿಂದ ಆತ ಅಲ್ಲಿ ಅದ್ಭುತವಾದಂಥ ಆಡಳಿತ ಮಾಡೋದಕ್ಕೆ, ಪ್ರದೇಶಗಳನ್ನು ಆಕ್ರಮಣ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇವ್ರು ಯಾರಾದರೂ ಇಬ್ಬರಲ್ಲಿ ಒಬ್ಬರಿದ್ದಿದ್ರೆ ಮೊಹಮ್ಮದ್ ಗವಾನ ಅಷ್ಟು ಸಾಧನೆ ಮಾಡೋದಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ. ಹೀಗೂ ನೆನಪಿಟ್ಕೋಬೋದು ಮೊಹಮ್ಮದ್ ಗವಾನ್ ಆ ಅನುಕ್ರಮ ಎಲ್ಲಿ ಬರ್ತಾನೆ ಅಂತ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮ ರಕ್ಷಣೆಗೆ ನಿಂತಹ ಸಾಮ್ರಾಜ್ಯ ಈಗ ಮುಸ್ಲಿಮರಾದಂಥ ಬಹುಮನಿ ಸುಲ್ತಾನರ ಒಂದು ಕೈಯಲ್ಲಿ ಸೋತಾಗ್ತಾ ಇರೋಂಥದ್ದನ್ನು, ಸಾಮ್ರಾಜ್ಯ ಅವನತಿ ಆಗ್ತಾ ಇರೋದನ್ನು, ಪ್ರದೇಶಗಳನ್ನು ಕಳ್ಕೊಳ್ತಾ ಇರೋದನ್ನು ಗಮನಿಸಿದಂಥ ಮೊಹಮ್ಮದ್ ಗವಾನನ ಒಂದು ಸೇನೆಯನ್ನು ಹಿಮ್ಮೆಟ್ಟಿಸಿ 1485ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸ್ಕೊಳ್ಳುವಂಥ ಕೆಲಸವನ್ನು ಸಾಳುವ ಸಂತತಿಯ ರಾಜ ಮಾಡ್ತಾನೆ. ಆತ ಯಾರು ಅನ್ನೋಂಥದ್ದನ್ನ ಸಾಳುವ ವಂಶದ ಆಳ್ವಿಕೆಯಲ್ಲಿ ನೋಡೋಣ. ಆತ ಯಾರು ಅಂತಂದರೆ ಸಾಳುವ ನರಸಿಂಹ. ಈತ 2ನೇ ಪ್ರೌಢದೇವರಾಯನಿಗೆ 1485ರಲ್ಲಿ ಕೊಂದು ಆತನ ವಿಜಯನಗರ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡು ಸಂಗಮ ವಂಶವನ್ನು ನಾಶಪಡಿಸಿ ಸಾಳುವ ವಂಶದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ವಿಜಯನಗರ ಇತಿಹಾಸದಲ್ಲಿ ಇದನ್ನು ಮೊದಲ ಆಕ್ರಮಣ ಅಂತ ಕರೀತಾರೆ, ಅಥವಾ ಮೊದಲ ಪಿತೂರಿ ಅಥವಾ ಮೊದಲ ಕ್ರಾಂತಿ ಅಂತ ಕರೀತಾರೆ. ಯಾಕೆಂದರೆ ಆ ವಂಶವನ್ನು ಅಂತ್ಯ ಮಾಡಿ ಹೊಸ ವಂಶದ ಆಳ್ವಿಕೆ ಪ್ರಾರಂಭ ಆಗುತ್ತೆ. ಈತ ತನ್ನ ರಾಜಧಾನಿಯನ್ನು ಕಲ್ಯಾಣ ನಗರದಿಂದ ಚಂದ್ರಗಿರಿಗೆ ಬದಲಾಯಿಸ್ಕೊಳ್ತಾನೆ ನರಸಿಂಹ. ಈತನು ಅರಬ್ಬರಿಂದ ಕುದುರೆಗಳನ್ನು ಆಮದು ಮಾಡ್ಕೊಳ್ಳೋಕ್ಕೆ ಆರಂಭ ಮಾಡ್ತಾನೆ ನರಸಿಂಹ. ಯಾಕೆ ಅಂತಂದರೆ ಕುದುರೆಗಳು ಯುದ್ಧದಲ್ಲಿ ತುಂಬ ಅರೇಬಿಯಾದ ಕುದುರೆಗಳು ವಿಜಯನಗರದ ಒಂದು ಯುದ್ಧದ ಆಕರ್ಷಣೆ ಆಗಿರ್ತದೆ. ಬಹುಮನಿ ಸುಲ್ತಾನರನ್ನು ಸೋಲಿಸಬೇಕಾದಾಗ ಈ ಕುದುರೆಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದರಿಂದಾಗಿ ಅರೇಬಿಯಾದಿಂದ ಈತನ ಕಾಲದಲ್ಲೇ ಕುದುರೆಗಳನ್ನು ಆಮದು ಮಾಡಿಕೊಳ್ಳುವಂಥ ಕೆಲಸ ನಡೀತಾ ಇತ್ತು. ಸಾಳುವ ನರಸಿಂಹ ಸಂಗಮ ವಂಶದ ಮಲ್ಲಿಕಾರ್ಜುನನ ಕಾಲದಲ್ಲಿ ಚಂದ್ರಗಿರಿ ಪ್ರಾಂತ್ಯಕ್ಕೆ ಮಂಡಲಾಧಿಕಾರಿ ಅಥವಾ ಪ್ರಾಂತ್ಯಾಧಿಕಾರಿ ಆಗಿರ್ತಾನೆ. 1485ರಲ್ಲಿ ಸಂಗಮ ವಂಶ ದುರ್ಬಲ ಆದಾಗ 3ನೇ ವಿರೂಪಾಕ್ಷನನ್ನು ಸೋಲಿಸಿ ಸಾಳುವ ಮನೆತನವನ್ನು ಆರಂಭ ಮಾಡ್ತಾನೆ. ನರಸಿಂಹನು ಅಧಿಕಾರಕ್ಕೆ ಬಂದ ತಕ್ಷಣದಲ್ಲಿ ಉಮ್ಮತ್ತೂರಿನ ಪಾಳೆಯಗಾರರು ಆತನ ವಿರುದ್ಧ ದಂಗೆ ಹೇಳ್ತಾರೆ. ಯಾಕೆಂದರೆ ಈಗಾಗಲೇ ಇದ್ದಂಥ ರಾಜವಂಶವನ್ನು ಸೋಲಿಸಿ ಈತ ಅಡ್ಮಿನಿಸ್ಟ್ರೇಷನ್ಗೆ ಬಂದಿದ್ನಲ್ಲ, ಅದಕ್ಕೆ ಸಾಮಾನ್ಯವಾಗಿ ಅವರ ಬೆಂಬಲಿಗರು ಈತನ ವಿರುದ್ಧ ದಂಗೆ ಹೇಳ್ತಾರೆ. ಉತ್ತರದಲ್ಲಿ ಕಪಿಲೇಂದ್ರನ ಮಗನಾದಂಥ ಪುರುಷೋತ್ತಮ ಆಂಧ್ರ ತೀರದ ಪ್ರದೇಶಗಳನ್ನು ಗೆದ್ದು ಉದಯಗಿರಿಯನ್ನು ವಶಪಡಿಸಿಕೊಂಡನು. ಆಗ ಸಾಳುವ ನರಸಿಂಹ ಉದಯಗಿರಿಯನ್ನು ಪಡೆಯಲು ಹೋಗಿ 1491ರಲ್ಲಿ ಸಾವಿಗೀಡಾಗ್ತಾನೆ. ನರಸಿಂಹನು ನಿಧನನಾದಾಗ ಆತನ ಮಕ್ಕಳು ಅಪ್ರಾಪ್ತರಾಗಿದ್ದರು. ಆಗ ಅವನ ಸೇನಾನಿ ನರಸನಾಯಕ ಅನ್ನೋಂಥವನು ಆಡಳಿತ ನಿರ್ವಹಣೆಯನ್ನು ಮಾಡ್ತಾನೆ ನರಸಿಂಹ ತೀರ್ಕೊಂಡಾಗ. ಇಂತಹ ಸಂದರ್ಭದಲ್ಲಿ ನರಸಿಂಹನ ಹಿರಿಯ ಮಗ ತಿಮ್ಮ ಕೊಲೆಗೀಡಾಗ್ತಾನೆ. ಮತ್ತೊಬ್ಬ ಮಗ 2ನೇ ನರಸಿಂಹ ಸಿಂಹಾಸನಾರೂಢ ಆಗ್ತಾನೆ. ಆದರೆ ತುಳುವ ನರಸನಾಯಕ ಈ 2ನೇ ನರಸಿಂಹನನ್ನು ಪೆನುಗೊಂಡದಲ್ಲಿ ಬಂಧನದಲ್ಲಿಟ್ಟು 1503ರಲ್ಲಿ ನರಸನಾಯಕ ಮರಣವನ್ನಪ್ಪಿದ. ಆಗ ಅವನ ಮಗ ತುಳುವ ವೀರ ನರಸಿಂಹ ಪಟ್ಟಾಭಿಷಿಕ್ತನಾಗ್ತಾನೆ. ಅಂದರೆ ನರಸಿಂಹ ಅನ್ನೋಂಥವನು ಅವನ ಮಕ್ಕಳು ತುಂಬ ಕಡಿಮೆ ಟೈಮ್ ಆಳ್ವಿಕೆ ಮಾಡ್ತಾರೆ ತುಳು ವಂಶದಲ್ಲಿ. ಅನಂತರ ಸಾಳುವ ವಂಶದಲ್ಲಿ. ಅನಂತರ ತುಳುವ ವಂಶದ ವೀರ ನರಸಿಂಹ ಅನ್ನೋಂಥವನು ಇವರು ಅಧಿಕಾರಿಗಳಾಗಿದ್ದಂಥವ್ರೆ, ಮಾಂಡಲಿಕರಾಗಿದ್ದಂಥವ್ರೆ. ಈಗ ಇನ್ನು ಕ್ಲಾರಿಟಿ ತೊಗೊಂಬಿಡಿ ಇಲ್ಲಿ. ಸಂಗಮ ವಂಶದ ಮಾಂಡಲಿಕರಾಗಿದ್ದಂಥವ್ರೆ ನರಸಿಂಹ ಅನ್ನೋಂಥವನು. ಸಂಗಮ ವಂಶದ ರಾಜರು ದುರ್ಬಲರಾದಾಗ ಆ ಸಾಳುವ ವಂಶದ ನರಸಿಂಹ ಅನ್ನೋಂಥವನು ಬಂದು ಅಡ್ಮಿನಿಸ್ಟ್ರೇಷನ್ ರಾಜನಾಗಿ ಆಯ್ಕೆ ಆಗ್ತಾನೆ, ರಾಜನಾಗಿ ಆರಂಭ ಮಾಡ್ತಾನೆ. ಆ ರಾಜನಾದಂಥ ನರಸಿಂಹ ಅನ್ನೋಂಥವನು ತೀರಿಕೊಂಡಂಥ ಸಂದರ್ಭದಲ್ಲಿ ಅವರ ಮಕ್ಕಳು ದುರ್ಬಲರಾದಾಗ ವೀರ ನರಸಿಂಹ ಅನ್ನೋಂಥವನು ಈ ಒಂದು ಸಾಮ್ರಾಜ್ಯದ ಒಂದು ಅಡ್ಮಿನಿಸ್ಟ್ರೇಷನನ್ನು ತಾನು ತಗೋತಾನೆ. 2ನೇ ನರಸಿಂಹನನ್ನು ಕೊಲೆ ಮಾಡಿ ತುಳುವ ಸಂತತಿಯನ್ನು ಪ್ರಾರಂಭ ಮಾಡ್ತಾನೆ. 2ನೇ ನರಸಿಂಹ ಈತನು ನಾಮ ಮಾತ್ರ ರಾಜನಾಗಿರ್ತಾನೆ. ಅವನ ಸೈನ್ಯವನ್ನು ತುಳುವ ನರಸನಾಯಕ ನಿರ್ವಹಿಸ್ತಾ ಇದ್ದ. ತುಳುವ ನರಸನಾಯಕ ಯಾರು ಅಂತ ಇನ್ನು ವೆರಿ ಇಂಪಾರ್ಟೆಂಟು. ವಾಸ್ಕೋಡ ಗಾಮ 1498ರಲ್ಲಿ ಸ್ಯಾನ್ ಬ್ರಿಗೇಡಿಯಲ್ ಅನ್ನೋಂಥ ಒಂದು ಹಡಗಿನ ಮುಖಾಂತರ ಮೇ 17ರಂದು ಕೇರಳದ ಕಲ್ಲಿಕೋಟೆಗೆ ಬರ್ತಾನೆ. ಯಾರ ಕಾಲದಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟು. ವಾಸ್ಕೋಡಿ ಗಾಮ ಎಲ್ಲಿಗೆ ಬಂದ, ಎಷ್ಟರಲ್ಲಿ ಬಂದ, ಅವನು ವೆಲ್ಕಮ್ ಮಾಡಿದಂಥ ರಾಜರು, ಇವೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ಕಾಲದಲ್ಲಿ ದಕ್ಷಿಣದಲ್ಲಿ ಪ್ರಖ್ಯಾತವಾದಂಥ ರಾಜ ಅಂದರೆ ವಿಜಯನಗರ ಸಾಮ್ರಾಜ್ಯ. ಅದರಲ್ಲಿದ್ದಂಥ ರಾಜ ಯಾರು ಅಂದರೆ 2ನೇ ನರಸಿಂಹರಾಯ. ಇಸ್ವಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. 1505ರಲ್ಲಿ ಇಮ್ಮಡಿ ನರಸಿಂಹರಾಯನ ಪ್ರಧಾನಿ ವೀರ ನರಸಿಂಹನನ್ನು ಕೊಂದು ಸಾಳುವ ವಂಶವನ್ನು ನಾಶಪಡಿಸಿ ತುಳುವ ವಂಶವನ್ನು ಆರಂಭ ಮಾಡಲಾಗುತ್ತೆ. ಇಲ್ಲಿ ನಿಮಗೆ ಸ್ವಲ್ಪ ಇದು ಸಿಗಬೇಕು ಅಂತ, ಕ್ಲಾರಿಟಿ ಸಿಗಬೇಕು ಅನ್ನೋ ಕಾರಣಕ್ಕೆ ಮತ್ತೊಂದು ಸರಿ ಇದನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದಾನೆ. ಇದು ವಿಜಯನಗರದ 2ನೇ ಒಂದು ಆಕ್ರಮಣ ಆಗುತ್ತೆ. 1ನೇ ಆಕ್ರಮಣ ಯಾರು ಮಾಡಿದ್ದು?
ನರಸಿಂಹ ಯಾರನ್ನು ಸೋಲಿಸಿ ಸಂಗಮ ವಂಶವನ್ನು ಸೋಲಿಸಿ. ಅದೇ ಎರಡನೇ ಆಕ್ರಮಣ ಆರಂಭ ಆಗಿದ್ದು ಯಾರಿಂದ? ವೀರ ನರಸಿಂಹನಿಂದ. ಯಾರನ್ನು ಸೋಲಿಸಿ? ಸಾಳುವ ವಂಶದ ಅರಸರನ್ನು ಸೋಲಿಸಿ. ಇದು ಎರಡನೇ ಆಕ್ರಮಣ ಅನ್ನೋಂಥದ್ದು ಇತಿಹಾಸದಲ್ಲಿ ಪ್ರಖ್ಯಾತ ಆಗಿದೆ. ಇದನ್ನು ಪಿತೂರಿ ಅಂತಲೂ ಕರೀತಾರೆ, ಆಕ್ರಮಣ ಅಂತಲೂ ಕರೀತಾರೆ. ಸಾಳುವ ನರಸಿಂಹ, ವೀರ ನರಸಿಂಹ ಅಂತ. ಈ ಪಿತೂರಿ ಅಥವಾ ಆಕ್ರಮಣ ಅಂತ ಯಾಕೆ ಕರೀತಾರೆ ಅಂದರೆ, ಇವರು ಆ ಫ್ಯಾಮಿಲಿಗೆ ಸೇರಿದಂಥವ್ರಲ್ಲ. ಬಟ್ ಆ ರಾಜವಂಶದ ನಂತರ ಆಳ್ವಿಕೆಗೆ ಬರೋಂಥವ್ರು, ಈಗ ಸಾಳುವ ವಂಶ ಆಗಿರಲಿ, ತುಳು ವಂಶ ಆಗಿರಲಿ, ಇವರಿಗೆ ಸೇರಿದಂಥವರಲ್ಲ, ಸಂಗಮನ ವಂಶಕ್ಕೆ ಸೇರಿದಂಥವರಲ್ಲ. ಆದರೆ ಅವರ ಆಡಳಿತದಲ್ಲಿದ್ದಂಥ ಅಧಿಕಾರಿಗಳು. ಹಂಗಾಗಿ ಈ ಒಂದು ವಾರಸುದಾರರಲ್ಲದೆ ಇರೋಂಥವ್ರು ಅಧಿಕಾರಕ್ಕೆ ಬಂದಿದ್ದರಿಂದ ಇದನ್ನು ಪಿತೂರಿ ಕ್ರಾಂತಿ ಅಂತ ಕರಿತೀವಿ. ಸ್ಪರ್ಧಾರ್ಥಿಗಳೇ, ಬಹುಶಃ ಇದು ಅರ್ಥ ಆಗಿದೆ ಅಂತ ಅಂದ್ಕೋತೇನೆ. ಈ ಮುಂದುವರೆದ ಭಾಗವಾಗಿ ತುಳು ವಂಶ ಕೃಷ್ಣದೇವರಾಯನಿಂದ ಆರಂಭ ಆಗಿ 2ನೇ ಪಾರ್ಟ್ ಬರುತ್ತೆ. ನಂತರ ಸಾಂಸ್ಕೃತಿಕ ಕೊಡುಗೆಗಳು 3ನೇ ಪಾರ್ಟ್ ಬರುತ್ತೆ. ಅದುವರೆಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.